पिबत भागवतं रसमालयं मुहुरहो रसिका भुवि भावुकाः हरिकथामृतसार गुरुಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯು ಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಆರಂಭ ಆಗ್ತಾ ಇರುವ ಭಾಗವತ ಪ್ರಥಮ ಸ್ಕಂದದ ಸಪ್ತಾಹ ಜ್ಞಾನಯಜ್ಞ ಇದು ನಿರ್ವಿಘ್ನವಾಗಿ ನಡೀಲಿ ಅಂತ ವಿಘ್ನೇಶ್ವರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದು ವರ್ಷ ಪರ್ಯಂತರವಾಗಿಯೂ ಕೂಡ ಭಗವಂತ ಪ್ರತಿ ತಿಂಗಳಲ್ಲೂ ಕೂಡ ಅವನ ಕಥೆಯನ್ನು ಹೇಳುವ ಯೋಗವನ್ನು ಭಗವಂತ ದಯಪಾಲಿಸಲಿ, ಕೇಳೋ ಯೋಗವನ್ನು ನಿಮಗೆಲ್ಲ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀಮದ್ ಭಾಗವತದ ಅನುವಾದವನ್ನು ಆರಂಭ ಮಾಡುತ್ತಾ ಇದ್ದೇನೆ. ಶ್ರೀಮದ್ ಭಾಗವತ ಅತ್ಯಂತ ಶ್ರೇಷ್ಠವಾದಂಥ ಗ್ರಂಥ, ಅತ್ಯಂತ ಶ್ರೇಷ್ಠ. ಯಾಕೆ ಅಂದರೆ ಶ್ರೀಮದ್ ಭಾಗವತ ಎನ್ನುವಂಥ ಏನು ಈ ಗ್ರಂಥ ಇದೆ, ಇದನ್ನು ಪರೀಕ್ಷಿನ್ ಮಹಾರಾಜರು ಶ್ರವಣ ಮಾಡ್ತಾ ಇದ್ರಂತೆ. ಶುಕಾಚಾರ್ಯರು ಹೇಳ್ತಾ ಇದ್ದರು, ಪರೀಕ್ಷಿನ್ ಮಹಾರಾಜರು ಕೂತು ಕೇಳುವಾಗ ದೇವಲೋಕದಿಂದ ದೇವತೆಗಳು ಬಂದ್ರಂತೆ. ಆ ದೇವತೆಗಳೆಲ್ಲ ಬರುವಾಗ ಸುಮ್ಮನೆ ಬರಲಿಲ್ಲ, ಒಂದು ಬಂಗಾರದ ಕೊಡ, ಬಂಗಾರದ ಕಲಶ, ಆ ಬಂಗಾರದ ಕಲಶದ ತುಂಬ ಅಮೃತವನ್ನು ಹಾಕ್ಕೊಂಡು ಬಂದಿದ್ರಂತೆ. ಆ ಅಮೃತವನ್ನು ಹಾಕ್ಕೊಂಡು ಬಂದು ಆ ಪರೀಕ್ಷಿನ್ ಮಹಾರಾಜ ಇದ್ದ ಜಾಗಕ್ಕೆ ಬಂದು ಶುಕಾಚಾರ್ಯರಿಗೆ ಪರೀಕ್ಷಿತ್ ರಾಜರಿಗೆ ಹೇಳಿದ್ರಂತೆ. ದೇವತೆಗಳೆಲ್ಲ ಹೇಳಿದ್ರಂತೆ, ಪರೀಕ್ಷಿತ್, ನಿನಗಿನ್ನು 7 ದಿವಸಕ್ಕೆ ತಕ್ಷಕ ಕಚ್ಚಿ ಸಾಯ್ತಿ ನೀನು, ಅದಕ್ಕೆ ನಿನಗೆ ಸಾವೇ ಬರದೇ ಇರುವಂತಹ ಒಂದು ದಿವ್ಯವಾದಂಥ ಔಷಧವನ್ನು ಕೊಡಲಿಕ್ಕೆ ಅಂತ ತಂದಿದ್ದೇವೆ. ಅದು ದೇವಲೋಕದ ಅಮೃತವನ್ನು ತಂದಿದ್ದೇವೆ. ಈ ಅಮೃತ ಪಾನ ಮಾಡಿಬಿಡು, ನಿಂಗೆ ಸಾವೇ ಬರುವುದಿಲ್ಲ. ಆದರೆ ಈ ಅಮೃತವನ್ನು ನೀನು ತಗೊಂಡು ಭಾಗವತ ಅನ್ನುವ ಅಮೃತವನ್ನು ನಮಗೆ ಕೊಡು ಅಂತ ಕೇಳಿದರು. ಅಮೃತವನ್ನು ನೀನು ತಗೋ, ಭಾಗವತಾಮೃತವನ್ನು ನಮಗೆ ಕೊಡು ಅಂದಾಗ ಆಗ ಒಂದು ಕ್ಷಣದಲ್ಲೇನೆ ಪರೀಕ್ಷಿನ್ ಮಹಾರಾಜರು ಹೇಳ್ತಾರೆ, ಎಲ್ಲಿಂದ ಎಲ್ಲಿಗೆ ಸಂಬಂಧ? ಕ್ವ ಸುಧಾ ಕ್ವ ಕಥಾಲೋಕೆ. ಎಲ್ಲಿ ಸುಧೆ, ಸುಧಾ ಅಂದರೆ ಅಮೃತ, ಎಲ್ಲಿ ಕಥೆ, ಕಥೆ ಅಂದರೆ ಭಾಗವತ. ಯಾವಾಗಲೂ ಕೂಡ ಒಂದು ಎಕ್ಸ್ಚೇಂಜ್ ಆಫರ್ ಇರಬೇಕು ಅಂತ ಆದರೆ ಹೋಲಿಕೆ ಇರಬೇಕಂತ, ಏನಾದರೂ ಸ್ವಲ್ಪ ಆದರೂ ಕೂಡ. ಆದರೆ ಭಾಗವತಾಮೃತಕ್ಕೆ ದೇವಲೋಕದ ಅಮೃತವನ್ನು ತಂದು ಕೊಡ್ತಾ ಇದ್ದೀರಿ, ಇದಕ್ಕದು ಹೋಲಿಕೆನೇ ಆಗೋದಿಲ್ಲ. ಏನಾದರೂ ಕೊಡೋದು ತಗೊಳ್ಳೋದು ಅಂತ ಆದರೆ ಸ್ವಲ್ಪ ಹೋಲಿಕೆ ಇರಬೇಕು. ಸಮಾನತೆ ಇತ್ತು ಅಂತ ಆದರೆ ಕೊಡೋದು ತಗೊಳ್ಳೋದು ಮಾಡಬಹುದು. ಆದರೆ ಏನೇನೂ ಇಲ್ಲ. ಯಾಕೆ ಅಂತಂದರೆ ಅಮೃತ ಅನ್ನುವಂಥದ್ದು ಇದೆಯಲ್ಲ, ಅಮೃತವನ್ನು ಪಾನ ಮಾಡಿದರೆ ಸಾವು ಬರೋದಿಲ್ಲ ಅಂತ ಹೇಳ್ತಾರಲ್ಲ, ಸಾವೇ ಬರೋದಿಲ್ಲ ಅಂತೇನು ಅರ್ಥ ಅಲ್ಲ. ಅದಕ್ಕೆ ಅಮೃತ ಕೊಡೋದು ಬಿಟ್ಟರೆ ಮರಣ ಇಲ್ಲ ಅಂತ ಅರ್ಥ ಅಲ್ಲ. ಏನು ಅರ್ಥ ಅಂತಂದರೆ ಸ್ವಲ್ಪ ಜಾಸ್ತಿ ಬದುಕ್ತಾನೆ ಅಂತ ಅಷ್ಟೇ ಅರ್ಥ. ಜಾಸ್ತಿ, ಯಾರಿಗೂ ಕೂಡ ಮರಣ ಇಲ್ಲ ಅಂತ ಇಲ್ಲವೇ ಇಲ್ಲ. ಎಲ್ರಿಗೂ ಕೂಡ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಎಲ್ಲರಿಗೂ ಕೂಡ ಜನನ ಮರಣಗಳೆಲ್ಲವೂ ಕೂಡ ಬಂದೇ ಬರ್ತದೆ. ಯಾರೂ ಅದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಅಮೃತವನ್ನು ಪಾನ ಮಾಡಿದರೆ ಅಕಸ್ಮಾತಾಗಿ ದೇವರ ಅನುಗ್ರಹ ಇತ್ತು ಅಂತ ಆದರೆ ಒಂದು ಕಲ್ಪದ ತನಕಲ್ಲೂ ಕೂಡ ಬದುಕಬಹುದು. ಅಥವಾ ಸಪ್ತಕಲ್ಪ ಅಂತ ಜೀವನಂ ಅಂತ ಮಾರ್ಕಂಡೇಯರಿಗೆ ಹೇಳಿದಂತೆ ಸಪ್ತಕಲ್ಪ ಅಥವಾ ಒಂದು ಮನ್ವಂತರ ಅಥವಾ 14 ಮನ್ವಂತರ ಹೀಗೆಲ್ಲ ಬದುಕಬಹುದಷ್ಟೇ. ಬಿಟ್ಟರೆ ಸ್ವಲ್ಪ ಜಾಸ್ತಿ ಬದುಕೋದು ಅಂತ ಅಷ್ಟೇ ಅರ್ಥ. ಚಿರಂಜೀವಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ, ಚಿರಂಜೀವಿ ಅಂದರೆ ಯಾರು ಬಹಳ ಕಾಲದ ತನಕ ಬದುಕಿರ್ತಾನೋ ಅವನನ್ನು ಚಿರಂಜೀವಿ ಅಂತ ಅಷ್ಟೇ ಕರೆಯೋದು, ಹೊರತು ಅವನಿಗೆ ಸಾವೇ ಇಲ್ಲ ಅಂತ ಅರ್ಥ ಅಲ್ಲ. ಎಲ್ರಿಗೂ ಕೂಡ ಸಾವೆನ್ನುವಂಥದ್ದು ಇದ್ದೇ ಇರ್ತದೆ. ಹಾಗಾಗಿ ಈ ಅಮೃತವನ್ನು ಪಾನ ಮಾಡಿದರೂ ಕೂಡ ಒಂದಲ್ಲ ಒಂದು ದಿವಸ ಸಾವಿದೆ, ಅಂದರೆ ಯಾವತ್ತೋ ಒಂದು ದಿವಸ ಹೋಗಬೇಕಾಗತ್ತೆ. ಆದರೆ ಭಾಗವತಾಮೃತ ಎನ್ನುವಂಥದ್ದು ಇದೆಯಲ್ಲ, ಅದನ್ನು ಪಾನ ಮಾಡಿದರೆ ಅದು ಒಂದು ಲೋಕವನ್ನು ಕೊಡುತ್ತಂತೆ.
ಆ ಲೋಕ ಯಾವುದು ಅಂತಂದರೆ ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಅಂತ. ಆ ಮೋಕ್ಷ ಎನ್ನುವಂಥ ಲೋಕಕ್ಕೆ ಹೋದರೆ ಮತ್ತು ವಾಪಸ್ ಬರೋದಿಲ್ಲಂತವ್ರು. ಯದ್ಗತ್ವಾ ನನಿವರ್ತಂತೆ ತದ್ಧಾಮ ಪರಮಮ್ಮಮ ಅಂತಾನೆ ಭಗವಂತ. ಅಂದರೆ ಯಾವ ಲೋಕಕ್ಕೆ ಹೋದರೆ ವಾಪಸ್ ಬರೋದಿಲ್ಲಲ್ವ ಅಂಥ ಒಂದು ದಿವ್ಯ ಲೋಕ. ಆ ಲೋಕದಲ್ಲಿ ಮುಪ್ಪಿಲ್ಲ, ಬಾಲ್ಯ ಇಲ್ಲ, ಯಾವುದೂ ಇಲ್ಲ. ಆನಂದವಾಗಿ ಯಾವಾಗಲೂ ಕೂಡ ತಾರುಣ್ಯದಿಂದ ಇರುವಂತಹದ್ದು. ಹಸಿವು ಗಿಸಿವು ಇಲ್ಲ, ಏನೂ ಇಲ್ಲ, ದುಃಖ ದುಮ್ಮಾನಗಳಿಲ್ಲ, ಏನೇನೂ ಇಲ್ಲ. ಯಾವಾಗಲೂ ಆನಂದ ಆನಂದ ಆನಂದ, ಆನಂದಮಯವಾಗಿರುವಂತಹ ಒಂದು ಲೋಕ. ಅದನ್ನು ಮೋಕ್ಷ ಅಂತ ಕರೀತಾರೆ. ಅಂಥ ಲೋಕಕ್ಕೆ ಹೋದವರು ಇಲ್ಲಿ ಯಾರೂ ಬರಲಿಲ್ಲ. ಅದ್ಭುತವಾದಂಥ ಲೋಕ. ದಾಸರು ಹೇಳಬೇಕಾದ್ರೆ, ಅವನ ಪುರಕ್ಕೆ ಪೋದ ಜನರು ಒಮ್ಮೆಗನ್ನ ಹಿಂದಿರುಗರು, ಅವನು ತಾನೇ ತನಯನ ತನ್ನ ಅವಯವದಿಂದ ಪಡೆದವಾಗೆ, ಒಲಿದೆಯಾತ ಕಮ್ಮಾಲ ಕುಮಿ ವಾಸುದೇವಗೆ, ನಮ್ಮ ವಾಸುದೇವಗೆ. ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗರು. ಅಂಥ ಒಂದು ದಿವ್ಯವಾದ ಪಟ್ಟಣವನ್ನು ಕೊಡುವಂಥ ಒಂದು ದಿವ್ಯವಾದ ಔಷಧ ಅಂತ ಹೇಳಿದರೆ ಅದು ಭಾಗವತಾಮೃತ. ಆದ್ದರಿಂದ ಮತ್ತೆ ಸಾವು ಬರುವಂತಹ ಅಮೃತಕ್ಕೆ, ಸಾವೇ ಇಲ್ಲದಂತಹ ಒಂದು ಔಷಧವನ್ನು ಕೊಡುವಂತಹ ಒಂದು ಭಾಗವತಾಮೃತಕ್ಕೆ ಇದು ಪರಸ್ಪರ ಸಾಟಿ ಆಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಇದು ಬೇಡ ನನಗೆ ಭಾಗವತಾಮೃತವೇ ಸಾಕು ಅಂತ ಅದನ್ನು ಸ್ವೀಕಾರ ಮಾಡಿದಂಥ ಮಹಾತ್ಮ ಪರೀಕ್ಷಿನ್ ಮಹಾರಾಜ ಅಂತ ಹೇಳ್ತಾರೆ. ಅಂಥ ದಿವ್ಯವಾಗಿರುವಂತಹ ಒಂದು ಔಷಧ ಇದು ಅಂತ. ಔಷಧ ಟಾನಿಕ್ ಅಂತ ಹೇಳ್ತೀವಲ್ಲ, ಶಕ್ತಿ ಕೊಡುವಂತಹದ್ದು ಅಂತ. ಹಾಗೆ ಅದ್ಭುತವಾಗಿರುವಂಥ ಗ್ರಂಥ ಇದು ಅಂತ ಹೇಳುತ್ತಾರೆ. ಈ ಗ್ರಂಥದ ಮಹಿಮೆಯನ್ನು ಹೇಳುತ್ತಾ ಇದಕ್ಕೆ ಪದ್ಮಪುರಾಣದಲ್ಲಿ ಬಹಳ ದಿವ್ಯವಾಗಿರುವಂಥ ವಿಸ್ತಾರವಾದಂತಹ ಇದರ ಮಹಿಮೆಯನ್ನು ಹೇಳಿದ್ದಾರೆ. ಯಾಕೆಂದರೆ ಭಾಗವತವನ್ನು ಶ್ರವಣ ಮಾಡುತ್ತಿದ್ದೇವೆ. ಶ್ರವಣ ಮಾಡಬೇಕಾದ್ರೆ ಯಾವುದನ್ನಾದರೂ ಒಂದು ವಿಷಯವನ್ನು ತಿಳ್ಕೊಳ್ಬೇಕು, ಒಂದು ಕರ್ಮವನ್ನು ಮಾಡಬೇಕು ಅಂದಾಗ ಯಾಕೆ ಮಾಡುತ್ತಾ ಇದ್ದೇವೆ, ಅದರ ಹಿನ್ನೆಲೆ ಏನು, ಇದನ್ನು ತಿಳಿದು ಮಾಡಬೇಕಂತ. ಯಾವಾಗಲೂ ನಾವೆಲ್ಲ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬಹಳ ಕಷ್ಟ, ಹೋಗ್ಲಿಕ್ಕಾಗೋದಿಲ್ಲ, ಏನು ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಇಲ್ಲೇ ಇರ್ತೇವೆ, ತೀರ್ಥಯಾತ್ರೆ ಮಾಡೋದಿಲ್ಲ, ಯಾವಾಗಲೂ ಮನೆಯಲ್ಲೇ ಇರ್ತೇವೆ. ಒಮ್ಮೆ ತೀರ್ಥಯಾತ್ರೆ ಮಾಡಬೇಕು, ವರ್ಷಕ್ಕೊಂದು ಸರ್ತಿ ಆದರೂ ಕೂಡ ತೀರ್ಥಯಾತ್ರೆ ಮಾಡಬೇಕಂತೆ. ಗಂಗಾದಿ ತೀರ್ಥಗಳಿಗೆ ಹೋಗಬೇಕು, ಗಂಗಾದಿ ಸ್ನಾನ ಮಾಡಬೇಕು, ಎಲ್ಲ ಕಡೆಯಲ್ಲಿ ಪಾದಯಾತ್ರೆ ಮಾಡಬೇಕಂತೆ. ಹೀಗೆಲ್ಲ ಮಾಡಿದರೆ ಅದೊಂದು ಪುಣ್ಯವನ್ನು ಕೊಡ್ತಾನೆ ಭಗವಂತ. ಆ ಗಂಗೆ ಇದೆಯಲ್ಲ, ಗಂಗೆ ಎಂಥ ಪವಿತ್ರಳು ಅಂತ ಹೇಳಿದರೆ, ಆ ಗಂಗೆಯಲ್ಲಿ ಒಂದು ಸರ್ತಿ ಮುಳುಗಿ ಹಾಕಿದರೆ ಅವಳು ಮೈಯ ಕೊಳೆಯನ್ನು ಮಾತ್ರ ಅಲ್ಲ, ಮನಸ್ಸಿನ ಕೊಳೆಯನ್ನು ಕೂಡ ತೊಳಿತಾಳಂತೆ. ಅಂಥ ಸಾಮರ್ಥ್ಯ ಗಂಗೆಗೆ ಇದೆ ಅಂತ ಹೇಳ್ತಾರೆ. ಅಂಥ ದಿವ್ಯವಾದಂಥ ಏನು ಗಂಗೆ ಇದ್ದಾಳಲ್ವ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮಹಾಪುಣ್ಯ ಅಂತ ಹೇಳ್ತಾರೆ. ಮೋಕ್ಷಕ್ಕೆ ಹೋಗ್ತಾನವನು ಅಂತ. ಎಷ್ಟರ ಮಟ್ಟಿಗೆ ಅಂದರೆ, ಗಂಗೆ ಸ್ನಾನ ಬಿಡಿ, ನೀವು ಮನೆಯಲ್ಲಿ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡುವಾಗ ಮೈ ಮೇಲೆ ನೀರು ಹಾಕ್ಕೊಳ್ಳುವಾಗಲೂ ಕೂಡ ಗಂಗಾ ಅಂತ ಹೇಳಿದರೆ ಸಾಕು, ವಿಷ್ಣು ಲೋಕಂ ಸಗಚ್ಚತಿ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಯತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ. ಅಂಥ ದಿವ್ಯವಾದ ಲೋಕವನ್ನು ಕೊಡುವಂಥದ್ದು. ಹಾಗಾದರೆ ಗಂಗೆಯಲ್ಲಿ ಒಮ್ಮೆ ನಾವು ಇಡೀ ವರ್ಷ ಪೂರ್ತಿ ನಾವು ಪಾಪಗಳನ್ನೇ ಮಾಡಿ ಒಮ್ಮೆ ನಾವು ಗಂಗೆಯಲ್ಲಿ ಮುಳುಗಿ ಹಾಕಿದರೆ ನಮ್ಮ ಪಾಪಗಳೆಲ್ಲ ಕಿತ್ತು ಹೋಗಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಅಂತ ಆದರೆ ಒಮ್ಮೆ ಯೋಚನೆ ಮಾಡಿ. ಹಾಗಾದರೆ ಮನುಷ್ಯ ತನಗ ಆದ ಕಾಲದಲ್ಲಿ ಒಮ್ಮೆ ಗಂಗಾ ಸ್ನಾನ ಮಾಡ್ತಾನೆ, ಯಾವತ್ತೋ ಒಂದು ಸರ್ತಿ. ಆದರೆ ಆ ಗಂಗೆಯಲ್ಲೇನೆ ಹುಟ್ಟಿ ಅಲ್ಲಿಯೇ ಬದುಕಿ ಅಲ್ಲಿಯೇ ಸಾಯುವಂಥ ಎಷ್ಟು ಮೀನುಗಳಿದ್ದಾವೆ, ಎಷ್ಟು ಮೊಸಳೆಗಳಿದ್ದಾವೆ, ಎಷ್ಟು ಜಲಚರ ಪ್ರಾಣಿಗಳಿದ್ದಾವೆ. ಹಾಗಾದರೆ ಆ ಪ್ರಾಣಿಗಳಿಗೆಲ್ಲ ಎಷ್ಟು ಪುಣ್ಯ ಇರಬೇಡ. ಹಾಗಾದರೆ ನಾವು ಒಂದು ಸರ್ತಿ ಸ್ನಾನ ಮಾಡಿದರೆ ನಮಗೆ ಇಷ್ಟು ಪುಣ್ಯ ಇದೆ ಅಂತಂದರೆ, ಅಲ್ಲೇ ಹುಟ್ಟಿ ಅಲ್ಲೇ ಬದುಕಿ ಅಲ್ಲೇ ಸಾಯುವಂಥ ಪ್ರಾಣಿಗಳಿದ್ದಾವೆ, ಅವುಗಳಿಗೆಲ್ಲ ಎಷ್ಟು ಪುಣ್ಯ ಇರಬೇಡ ಅಂತಂದರೆ ಜ್ಞಾನಿಗಳು ಹೇಳುತ್ತಾರೆ ಅವುಗಳಿಗೆ ಪುಣ್ಯ ಇಲ್ಲ. ಯಾಕೆ ಅಂದರೆ ತೇ ಜ್ಞಾನಹೀನ ನ ಫಲಂ ಲಭಂತೆ. ತೇ ಜ್ಞಾನಹೀನ, ಅವುಗಳಿಗೆ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ ಅಂತೆ. ಏನಂತ ತಿಳುವಳಿಕೆ? ಈ ಗಂಗೆ ಅಂತ ಹೇಳಿದರೆ, ಗಂಗೆ ಅಂದರೆ ಸಾಕ್ಷಾತ್ತು ಭಗವಂತನ ಪಾದವನ್ನು ತೊಳೆದಂತಹ ವಿಷ್ಣು ಪಾದೋದಕ ಇದು ಅನ್ನುವ ಅನುಸಂಧಾನ, ಆ ತಿಳುವಳಿಕೆ ಅವುಗಳಿಗೆ ಇಲ್ಲ. ಅದರಿಂದಾಗಿ ಪುಣ್ಯ ಎನ್ನುವಂತಹದ್ದು ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅಂದರೆ ಅರ್ಥ ಏನು ಅಂದರೆ, ನಮಗೆ ಅದರ ತಿಳುವಳಿಕೆ ಇದೆ ಆದ್ದರಿಂದ ಪುಣ್ಯ, ತಿಳುವಳಿಕೆ ಇಲ್ಲದೆ ಸುಮ್ಮನೆ ಗಂಗೆಯಲ್ಲಿ ಬಿದ್ದರೂ ಕೂಡ ಪುಣ್ಯ ಇಲ್ಲ ಅಂತ. ಹಾಗಾಗಿ ಯಾವಾಗಲೂ ಕೂಡ ಒಂದು ಕರ್ಮವನ್ನು ಮಾಡುವಾಗ, ಒಂದನ್ನು ಕೇಳುವಾಗ, ಒಂದನ್ನು ಹೇಳುವಾಗ ತಿಳಿದು ಹೇಳಬೇಕು.
ತಿಳಿದು ಹೇಳಬೇಕು. ಯಾಕೆ ಹೇಳುತ್ತಿದ್ದೇವೆ, ಯಾಕೆ ಕೇಳ್ತಾ ಇದ್ದೇವೆ, ಅದರ ಹಿನ್ನೆಲೆ ಏನು, ಇದನ್ನು ತಿಳಿದು ಮಾಡಿದಾಗ ಅದಕ್ಕೆ ಫಲ ಎನ್ನುವಂಥದ್ದು ಹೆಚ್ಚು ಬರುತ್ತೆ ಅಂತ ಹೇಳುತ್ತಾರೆ. ಆ ದೃಷ್ಟಿಯಿಂದಾಗಿ ಭಾಗವತವನ್ನು ಇವತ್ತಿನಿಂದ ಶ್ರವಣ ಮಾಡ್ತಾ ಇದ್ದೇವೆ. ಅಂದರೆ ಯಾಕೆ ಇದನ್ನು ಶ್ರವಣ ಮಾಡಬೇಕು, ಇದರ ಮಹತ್ವ ಏನು, ಇದನ್ನು ಕೇಳೋದರ ಫಲ ಏನು, ಅದನ್ನು ತಿಳಿದು ಮಾಡಿದಾಗ ಆ ಭಾಗವತ ಎನ್ನುವಂಥದ್ದು ವಿಶೇಷವಾದ ಪುಷ್ಟಿಯನ್ನು ಕೊಡುತ್ತೆ, ಅದು ನಮಗೆ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹಿನ್ನೆಲೆಯಾಗಿ ಹೇಳಿರುವಂತಹದ್ದು ಒಂದು ಚರಿತ್ರೆ ಇದೆ. ಇದರ ಮಹಿಮೆಯನ್ನು ಹೇಳುವಂಥ ಒಂದು ಕಥೆಯನ್ನು ಹೇಳುತ್ತಾರೆ. ಏನದು ಅಂದರೆ, ಒಮ್ಮೆ ನಾರದ ಮಹರ್ಷಿಗಳು ಈ ಕಲಿಯುಗ ಆರಂಭ ಆಗಿತ್ತಂತೆ. ಕಲಿಯುಗ ಆರಂಭ ಆದಾಗ ಆಗ ಕಲಿಯುಗದ ಅಂದರೆ ದ್ವಾಪರದ ಅಂತ್ಯದಲ್ಲಿ ರಚನೆಯಾದದ್ದು ಭಾಗವತ. ಭಾಗವತ ಎನ್ನುವಂಥದ್ದು ರಚನೆಯಾದದ್ದು ಆವಾಗ. ಆದರೆ ಅದರ ಸಪ್ತಾಹ ನಡೆದದ್ದು ಯಾವಾಗ ಅಂತ ಹೇಳಿದರೆ ಕಲಿಯುಗ ಆರಂಭ ಆದ ಮೇಲೆ ನಡೀತದೆ ಸಪ್ತಾಹ ನಡೆದದ್ದು. ಅದರಲ್ಲಿ ಸಪ್ತಾಹ ಎನ್ನುವಂಥದ್ದು ಹೇಗೆ ನಡೆಯಿತು ಅಂದರೆ, ಕಲಿಯುಗ ಆರಂಭ ಆಗಿತ್ತು. ಕಲಿಯುಗ ಆರಂಭ ಆಗಿ ಸುಮಾರು 260 ವರ್ಷಗಳಾಗಿತ್ತಂತೆ. ಆ 260 ವರ್ಷಗಳಾದಾಗ ಒಂದು ಭಾಗವತ ಸಪ್ತಾಹ ನಡೀತಂತೆ. ಅದು ಯಾರು ನಡೆಸಿದ್ದು, ಯಾಕೆ ನಡೆಸಿದ್ದು ಅಂತಂದರೆ, ಒಮ್ಮೆ ನಾರದ ಮಹರ್ಷಿಗಳಿಗೆ ಅನ್ನಿಸ್ತಂತೆ, ನಾರದರಿಗೆ ಕಲಿಯುಗ ಆರಂಭ ಆಗಿದೆ, ಕಲಿಯುಗದ ಜನರೆಲ್ಲರೂ ಕೂಡ ಹೇಗೆ ಬದುಕ್ತಿರ್ತಾರೆ, ಯಾಕೆ ಅಂದರೆ ಕಲಿಯುಗದಿ ಕೇಶವ 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 ಎಂದೆನಲು, ಒಮ್ಮೆ ಬರೀ ಭಕ್ತಿಯಿಂದ ಕೇಶವ ಅಂತ ಸ್ಮರಣೆ ಮಾಡಿದರೆ ಸಾಕಂತೆ ಮಹಾಪುಣ್ಯ ಇದೆ ಅಂತ ಹೇಳ್ತಾರೆ. ಕಲಿಯುಗದ ಜನ ಬರೀ ನಾಮಸ್ಮರಣೆಯಿಂದಲೇ ಪುಣ್ಯವನ್ನು ಗಳಿಸ್ಬೋದು, ಹೇಗೆ ಬದುಕ್ತಿದ್ದಾರೆ ನೋಡಬೇಕು ಕಲಿಯುಗದ ಜನರನ್ನೆಲ್ಲ ಅಂತ ನಾರದರಿಗೆ ಅನ್ನಿಸಿ ನಾರದ ಮಹರ್ಷಿಗಳು ಅವರು ದೇವಲೋಕದಿಂದ ಭೂಲೋಕಕ್ಕೆ ಬಂದರು. ಆ ಭೂಲೋಕಕ್ಕೆ ಬಂದಂತಹ ನಾರದ ಮಹರ್ಷಿಗಳು ಎಲ್ಲಿಗೆ ಹೋದರು ಅಂತಂದರೆ, ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕಂತೂ ಬರಲಿಲ್ಲ ಅವರು. ಮತ್ತು ಎಲ್ಲಿ ಹೋಗಿದ್ದಾರೆ ಅಂತಂದರೆ, ಅವರು ಹೋದದ್ದೆಲ್ಲವೂ ಕೂಡ ಬರೀ ಪುಣ್ಯಕ್ಷೇತ್ರಗಳಿಗೆ ಹೋದಂತೆ. ಪುಷ್ಕರಂಚ ಪ್ರಯಾಗಂಚ ಕಾಶೀಂ ಗೋದಾವರಿಂ ತಥಾ ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ ಏವಮಾದಿಷು ತೀರ್ಥೇಷು ಭ್ರಮಮಾಣ ಇತಸ್ತತಃ ನಾಪಶ್ಯತ್ ಕುತ್ರಚಿತ್ ಕರ್ಮ ಮನಸ್ಸಂತೋಷಕಾರಕಂ ಕಲಿನಾ ಧರ್ಮಮಿತ್ರೇಣ ದರೇಯಂ ಬಾಧಿತಾದುನಾ. ಆ ಕಲಿ ಎಲ್ಲ ಕಡೆ ಪ್ರವೇಶ ಮಾಡಿದ್ದಾನಂತೆ. ಆ ಕಾಲದಲ್ಲಿ ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ, ಹರಿಕ್ಷೇತ್ರ, ಕುರುಕ್ಷೇತ್ರ, ಶ್ರೀರಂಗ, ಸೇತುಬಂಧನ, ರಾಮೇಶ್ವರ, ಈ ಎಲ್ಲ ಕ್ಷೇತ್ರಗಳಿಗೆ ಓಡಾಡ್ತಿದ್ದಾರಂತೆ. ಆದರೆ ಎಲ್ಲಿ ಓಡಾಡಿದರೂ ಕೂಡ ನಾಪಶ್ಯತ್ ಕುತ್ರಚಿತ್ ಕರ್ಮ, ಎಲ್ಲೂ ಒಂದೇ ಒಂದು ಕಡೆಯಲ್ಲೂ ಕೂಡ ಮನಸ್ಸಿಗೆ ಸಂತೋಷ ಆಗುವಂಥ ಒಂದು ಕೆಲಸವನ್ನು ನೋಡಲಿಲ್ಲ ಅಂತ, ಒಂದೇ ಒಂದು ಕರ್ಮ ಕಾಣಿಸ್ತಿಲ್ಲ, ಒಂದು ಕಾರ್ಯ ಕಾಣಿಸ್ತಿಲ್ಲ. ಇದನ್ನು ನೋಡಿ ಬಹಳ ದುಃಖ ಪಡ್ತಾರೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಹೇಗಿತ್ತು ಅಂತಂದರೆ, ಸತ್ಯಂ ನಾಸ್ತಿ ತಪಶೌಚಂ ದಯಾದಾನಂ ನ ವಿದ್ಯತೆ. ಸತ್ಯ, ತಪಸ್ಸು, ಶೌಚ, ದಯೆ, ದಾನ ಇದೆಲ್ಲ ಇಲ್ಲವೇ ಇಲ್ಲಂತೆ ಆ ಕಾಲದಲ್ಲಿ, ಯಾವುದೂ ಇಲ್ಲ. ಅಲ್ಪ ಸ್ವಲ್ಪ ಸತ್ಯ ಇರ್ತದೆ, ಇಲ್ಲ ಅಂತಲ್ಲ, ಆದರೆ ಯಾವುದು ಹೆಚ್ಚು ಕಡಿಮೆ, ಅದು ಮೊಬೈಲ್ ಬಂದ ನಂತರ ಅದು ಹೋಗ್ಬಿಟ್ಟಿದೆ ಸ್ವಲ್ಪ. ಹಾಗಾಗಿ ಅದು ಎಲ್ಲವೂ ಕೂಡ ಯಾವುದು ಈ ಧರ್ಮಗಳು ಅನ್ನುವಂಥದ್ದೇ ಇಲ್ಲ ಅಂತ ಆಗೋಗಿದೆ. ಅಂಥ ಕಾಲದಲ್ಲಿ ಎಲ್ಲ ಪುಣ್ಯಕ್ಷೇತ್ರದಲ್ಲಿರುವಂಥ ಜೀವರೆಲ್ಲರೂ ಕೂಡ ಹೇಗೆ ಬದುಕ್ತಿದ್ದಾರೆ ಅಂತಂದರೆ, ದೇವರ ನಾಮಸ್ಮರಣೆ ಮಾಡ್ತಾ ಇಲ್ವ, ದೇವರ ಹತ್ತಿರದಲ್ಲೇ ಇರ್ತಾರಲ್ಲ ಅಂದರೆ, ಇಲ್ಲ ದೇವರ ಹತ್ತಿರದಲ್ಲಿದ್ದಾರೆ. ಆದರೆ ಏನು ಮಾಡ್ತಿದ್ದಾರೆ ಅಂದರೆ, ದೇವರ ದರ್ಶನ ಆಗಬೇಕಾ, ದುಡ್ಡು ಕೊಡು ಮಾಡಿಸ್ತೇನೆ ಅಂತ ಹೇಳ್ತಾರೆ. ಹಣವನ್ನು ಕೊಟ್ಟರೆ ದೇವರ ದರ್ಶನವನ್ನು ಮಾಡಿಸ್ತೇನೆ ಅಂತ ಎಲ್ಲರೂ ಕೂಡ ದೇವರನ್ನು ನೋಡ್ತಾ ಇರೋದು ಯಾಕೆ ಅಂದರೆ, ದೇವರ ಹತ್ತಿರದಲ್ಲಿರೋದು ಯಾಕೆ ಅಂದರೆ, ತಮ್ಮ ಹೊಟ್ಟೆ ಪಾಡಿಗೋಸ್ಕರವಾಗಿ ದೇವರೇ ಹೊರತು ತಮ್ಮ ಆತ್ಮೋದ್ಧಾರಕ್ಕೋಸ್ಕರವಾಗಿ ದೇವರು ಅನ್ನೋದನ್ನು ಮರೆತಿದ್ದಾರೆ. ಉದರಂ ಬರಿಣೋ ಜೀವಾಹ ವರಾಕಾ ಕೂಟಭಾವಿನಃ. ಎಲ್ಲ ಉದರಂ ಬರಿಣೋ ಜೀವಾಹ, ತಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ ದೇವರನ್ನು ಇಟ್ಟುಕೊಂಡಿದ್ದಾರೆ. ಯಾರೂ ಕೂಡ ದೇವರನ್ನು ಆತ್ಮೋದ್ಧಾರಕ್ಕೋಸ್ಕರವಾಗಿ ಅವನ ಸ್ಮರಣೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು ಅನ್ನುವಂಥ ಭಾವ ಎನ್ನುವಂಥದ್ದಿಲ್ಲ. ಅದರಿಂದಾಗಿ ಬಹಳ ದುಃಖ ಆಯಿತು. ಎಲ್ಲ ಪುಣ್ಯಕ್ಷೇತ್ರಗಳನ್ನು ನೋಡಿದ್ರಂತೆ. ನೋಡಿ ಆದ ನಂತರ ಎಲ್ಲೂ ಕೂಡ ಯಾವ ಒಂದೇ ಒಂದು ಒಳ್ಳೆಯ ಕರ್ಮಗಳು ಕಾಣಿಸ್ತಾ ಇಲ್ಲ ಅಂತ ದುಃಖವನ್ನು ಪಟ್ಟುಕೊಂಡು ಅಲ್ಲಿಂದ ಮುಂದಕ್ಕೆ ಹೋದ್ರಂತೆ. ಯಾಮುನಂ ತಟಮಾಪನ್ನೋ ಯತ್ರ ಲೀಲಾ ಹರೇರಭೂತ್. ಇಲ್ಲೇನೋ ಹೀಗಿದೆ ಪರವಾಗಿಲ್ಲ,
ಆದರೆ ಯಮುನಾ ನದಿ ತೀರಕ್ಕಾದರೂ ಹೋದರೆ ಯಮುನಾ ನದಿ ಹತ್ತಿರದಲ್ಲಿ, ಅಂದರೆ ಈಗ ತಾನೇ ಕೃಷ್ಣ ಪರಮಾತ್ಮ ದ್ವಾಪರದ ಕೊನೆಗೆ ಹೋಗಿದ್ದಾನೆ. ಹಾಗಾಗಿ ಅವನ ಪರಂಧಾಮಕ್ಕೆ ಹೋಗಬೇಕಾದ್ರೆ ಅವನ ಆಟ ಆಡಿದ್ದು, ಓಡಾಡಿದ್ದು, ಅವನ ಪಾದ ತಾಕಿರುವಂಥ ನೆಲ ಯಾವುದು ಅಂದರೆ ಯಮುನಾ ನದಿಯ ತೀರ. ಹಾಗಾಗಿ ಯಮುನಾ ತೀರದಲ್ಲಾದರೂ ಕೂಡ ಒಂದಷ್ಟು ಧರ್ಮ ಇರುತ್ತೆ, ಅಲ್ಲಿಗಾದರೂ ಹೋಗಿ ನೋಡಬೇಕು ಅಂತ ಅನ್ನಿಸಿ ಆ ಯಮುನಾ ತೀರಕ್ಕೆ ಹೋದಂತೆ ನಾರದ ಮಹರ್ಷಿಗಳು. ಆ ಯಮುನಾ ತೀರಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ತತ್ರಾಶ್ಚರ್ಯಂ ಮಯಾ ದೃಷ್ಟಂ ಶ್ರೂಯತಾಂ ತನ್ಮುನೀಶ್ವರ, ಅಲ್ಲಿ ಒಂದು ವಿಚಿತ್ರವಾದ ಘಟನೆ ಕಾಣಿಸ್ತಂಥವ್ರಿಗೆ, ಅತ್ಯಂತ ವಿಚಿತ್ರವಾದಂಥ ಘಟನೆ. ಏನಾಗಿತ್ತು ಅಂದರೆ, ಏಕಾತು ತರುಣಿ ತತ್ರ ನಿಷಣ್ಣ ಖಿನ್ನ ಮಾನಸ ವೃದ್ಧೌ ದ್ವೌ ಪತಿತೌ ಪಾರ್ಶ್ವೇ ನಿಶ್ವಸಂತೌ ಅಚೇತನವು. ಒಬ್ಬ ತರುಣಿ ಇದ್ದಂತೆ, ಆ ತರುಣಿ ಕೂತಿದ್ದಾಳೆ, ಕೆಳಗೆ ಕೂತಿದ್ದಾಳೆ. ಅವಳ ಹತ್ತಿರದಲ್ಲೇನೆ ಇಬ್ಬರು ಮುದುಕರು ಕೆಳಗೆ ಬಿದ್ದಿದ್ದಾರಂತೆ, ಮೇಲೆ ಏಳ್ಲಿಕ್ಕಾಗ್ತಿಲ್ಲ. ಅವರನ್ನು ಏಳ್ರಿ ಅಂತ ಹೇಳಿ ಎಬ್ಬಿಸ್ತಾ ಅವ್ರು ಏಳ್ಲಿಕ್ಕಾಗ್ತಿಲ್ಲ, ಇವಳು ಎಬ್ಬಿಸೋದು ಬಿಡ್ತಾ ಇಲ್ಲ. ಕಣ್ಣೀರು ಹಾಕ್ಕೊಂಡು ಗೊಳೋ ಅಂತ ಕಣ್ಣೀರು ಹಾಕ್ಕೊಂಡು ಅಳ್ತಾ ಇದ್ದಾಳಂತೆ. ಹೀಗೆ ಇಂಥ ಒಂದು ವಿಚಿತ್ರವಾದಂಥ ಘಟನೆಯನ್ನು ತತ್ರ ಆಶ್ಚರ್ಯಮಯ ದೃಷ್ಟಂ ಅಂತ ಹೇಳ್ತಾರೆ. ಅತ್ಯಂತ ಆಶ್ಚರ್ಯಕರವಾದಂಥ ಘಟನೆಯನ್ನು ನೋಡಿದೆ ನಾನು ಅಂತ ಹೇಳ್ತಾರೆ. ಆಮೇಲೆ ಇವರೇನು ಮಾಡಿದ್ರಂತೆ ನಾರದರು, ಏನೋ ಕಲಿಯುಗ ವಿಚಿತ್ರವಾಗಿದೆ, ಮುದುಕರ ಹತ್ರ ಕೂತ್ಕೊಂಡು ಒಬ್ಬ ತರುಣಿ ಅಳುತ್ತಿದ್ದಾಳೆ, ಏನು ವಿಚಿತ್ರವೋ ಏನೋ ಅಂತ ಅಂದ್ಕೊಂಡು ಹಾಗೆ ಮುಂದಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರಂತೆ. ಅವ್ರು ಹಾಗೆ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಭೋಭೋಸ್ಸಾದೋ ಕ್ಷಣಂ ತಿಷ್ಟ ಮಚ್ಚಿಂತಾಮಪಿ ನಾಶಯ ದರ್ಶನಂ ತವ ಲೋಕಸ್ಯ ಸರ್ವತಾ ಗಹರಂ ಪರಂ. ಆ ಬಾಲೆ ಹೇಳಿದ್ದಂತೆ, ಆ ಹೆಣ್ಣು ಮಗಳು ಅವಳು ಹೇಳ್ತಾಳಂತೆ, ನಾರದರೆ ನನ್ನನ್ನು ನೋಡಿಯೂ ಹಾಗೆ ಹೋಗ್ತಿದ್ದಿರಲ್ಲ, ನಾನೊಬ್ಬ ಅಬಲೆಯಾದ ಹೆಣ್ಣು. ಆ ಹೆಣ್ಣು ಅಳ್ತಾ ಇದ್ದಾಳೆ ಅಂದರೂ ಕೂಡ ಏನಾಗಿದೆ ಅಂತಲೂ ಕೂಡ ಒಂದು ಮಾತನ್ನು ಕೇಳದೆ ಹಾಗೇ ಮುಂದಕ್ಕೆ ಹೋಗ್ತಿದ್ದಿರಲ್ಲ, ಯಾಕೆ ಕಲಿಯುಗದ ಗಾಳಿ ನಿಮಗೆ ಬಡಿತೇನು ಅಂತ ಕೇಳಿದ್ಲಂತ. ನನ್ನನ್ನು ನೋಡಿ ಹಾಗೆ ಹೋಗ್ತಿರಲ್ಲ ಅಂತಂದರು. ಅಂದ ಕೂಡಲೇ ಆಗ ಆಯಿತು ಅಂತ ಅಲ್ಲಿಗೆ ಬಂದ್ರಂತೆ. ಕಾಸಿತ್ವಂ ಕಾವಿಮೌ ಚೇಮ ನಾರ್ಯಕ್ಕಾ ಪದ್ಮಲೋಚನಾ. ಯಾರು ನೀನು? ಈ ಇಬ್ಬರು ಮುದುಕರು ಬಿದ್ದಿದ್ದಾರಲ್ಲ, ಯಾರಿವರು, ಏನು ಕತೆ, ಯಾಕೆ ನೀನು ಅಳ್ತಾ ಇದ್ದಿ, ಏನು ಅಂತ ಎಲ್ಲ ವಿವರವಾಗಿ ಕೇಳಿದ್ರಂತೆ. ಎಲ್ಲ ಕೇಳುತ್ತಾ ಇರುವಾಗ ಅವಳು ಹೇಳ್ತಾಳೆ, ಸ್ವಾಮಿ, ಈ ಇಬ್ಬರು ಮುದುಕರು ಕೆಳಗೆ ಬಿದ್ದಿದ್ದಾರಲ್ಲ, ಇವರಿಬ್ಬರು ಬೇರೆ ಯಾರು ಅಲ್ಲ, ನನ್ನ ಮಕ್ಕಳು ಅಂದಂತ. ನಾನು ಇವರು ತಾಯಿ ಅಂದ್ಲವಳು. ಏನು ವಿಚಿತ್ರ ಇದು ಅಂತ, ಕಲಿಯುಗ ಎಷ್ಟು ವಿಚಿತ್ರವಾಗಿದೆಯಲ್ಲ, ಮಕ್ಕಳಿಗೆ ಮುಪ್ಪು ಬಂದಿದೆ, ತಾಯಿಗೆ ತಾರುಣ್ಯ ಇದೆ ಅಂತ. ಏನು ವಿಚಿತ್ರ ಅಂತ ಅನ್ನಿಸ್ತೇವ್ರಿಗೆ. ಏನು ಕಲಿಯುಗ ಅಂದರೆ ಹೀಗಿರ್ತದ ಅಂತ ಅನ್ನಿಸ್ತವ್ರಿಗೆ ಒಂದು ಸರ್ತಿ. ಅಬ್ಬಬ್ಬ ಅಂತ ಅಂದ್ಕೊಂಡ್ರು. ಏನೋ ವಿಚಿತ್ರವಾಗಿದೆಯಲ್ಲ ಅಂತ ಅಂದ್ಕೊಂಡು, ನಿನ್ನ ಹೆಸರೇನು ಅಂತ ಕೇಳಿದರು, ನಿನ್ನ ಊರು ಯಾವುದು ಅಂತ ಕೇಳಿದ್ರು, ಎಲ್ಲಿ ಬೆಳೆದಿದ್ದು ನೀನು, ಏನು ಕತೆ ಎಲ್ಲ ಹೇಳಿ ವಿವರವಾಗಿ ಹೇಳಿ ನೀನು ಅಂದಾಗ ಆಗ ಅವಳು ಹೇಳ್ತಾಳೆ, ಸ್ವಾಮಿ, ನನ್ನ ಹೆಸರೇನು ಅಂದರೆ ಅಹಂ ಭಕ್ತಿರಿತಿ ಖ್ಯಾತ ಯಮೌಮೇ ತನಯೌ ಮತವು. ನನ್ನ ಹೆಸರು ಭಕ್ತಿ ಅಂತ ಹೆಸರು. ಈ ಇಬ್ಬರು ಮಕ್ಕಳಿದ್ದಾರಲ್ಲ ನನ್ನ ಮಕ್ಕಳು, ಅವರಿಬ್ಬರು ಹೆಸರೇನು ಅಂದರೆ ಒಬ್ಬನ ಹೆಸರು ಜ್ಞಾನ, ಇನ್ನೊಬ್ಬನ ಹೆಸರು ವೈರಾಗ್ಯ ಅಂದ್ಲಂತವ್ರು. ಒಬ್ಬ ಜ್ಞಾನ, ಇನ್ನೊಬ್ಬ ವೈರಾಗ್ಯ. ಇಬ್ಬರು ಕೆಳಗೆ ಬಿದ್ದಿದ್ದಾರೆ, ಮುಪ್ಪು ಬಂದಿದೆ. ಅವರನ್ನು ನೋಡಿ ನಾನು ಬಹಳ ದುಃಖಪಟ್ಟು ಅಳ್ತಾ ಇದ್ದೇನೆ. ನಾನು ಅವರನ್ನು ಮೇಲೆ ಎಬ್ಬಿಸ್ಲಿಕ್ಕೆ ಆಗ್ತಿಲ್ಲ, ಕೆಳಗೆ ಬಿದ್ದಿದ್ದಾರೆ, ಮೂರ್ಛೆ ಬಂದು ಬಿದ್ದಿದ್ದಾರೆ, ಅವ್ರನ್ನ ಎಬ್ಬಿಸ್ಬೇಕು ಅಂತಂದಾಗ ಎಲ್ಲಿ ಬೆಳೆದು ನೀನು ಅಂದರು. ಅವಾಗ ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಗತ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತ ಅಂಗತ. ನಾನು ಹುಟ್ಟಿದ್ದು ದ್ರವಿಡ ದೇಶದಲ್ಲಿ, ಬೆಳೆದದ್ದು ಸ್ವಲ್ಪ ಕರ್ನಾಟಕದಲ್ಲಿ, ಯಾಕೆಂದರೆ ಸ್ವಲ್ಪ ಭಕ್ತಿ ಇರ್ತದಂತೆ ಕರ್ನಾಟಕದ ಮಂದಿಗೆ. ಕ್ವಚಿನ್ ಮಹಾರಾಷ್ಟ್ರೇ, ಸ್ವಲ್ಪ ನಾನು ಮಹಾರಾಷ್ಟ್ರದಲ್ಲೂ ಬೆಳೆದಿದ್ದೀನಿ, ಅಲ್ಲೂ ಒಂದು ಸ್ವಲ್ಪ ದಾಸಪಂಥ ಎನ್ನುವಂಥದ್ದು ಇದೆ, ಅಲ್ಲೂ ಕೂಡ ತುಳಸಿದಾಸರು ಅವರು ಇವರು ಅಂತೆಲ್ಲ ಬಂದಿದ್ದಾರೆ ಆಗಿದೆ. ಆಮೇಲೆ ಗುರ್ಜರೇ ಜೀರ್ಣತಾಂಗ್, ಗುಜರಾತ್ ಪ್ರದೇಶಕ್ಕೆ ಬಂದೆ, ಸ್ವಲ್ಪ ಜೀರ್ಣ ಆಗಿ ಹೋಗಿದ್ದೀನಿ ನಾನು ಕೂಡ, ನನ್ನ ಮಕ್ಕಳಂತೂ ಪೂರಾ ಜೀರ್ಣ ಆಗಿದ್ದಾರೆ ಅಂತಂದಂತೆ. ಇಷ್ಟು ಹೇಳುವಾಗ ಆಗ ಅವರಿಗೆ ಅರ್ಥ ಆಯಿತು, ಬಹಳ ವಿಚಿತ್ರವಾಗಿದೆ. ಇಲ್ಲ, ಇವರಿಬ್ಬರನ್ನು ಕೂಡ ನಾನು ಎಬ್ಬಿಸ್ತೇನೆ ಅಂತ ಅಂದ್ಕೊಂಡು ಆಗ ಹೇಳ್ತಾ ಇದ್ದಾರೆ, ನಾನು ಮಾಡ್ತೇನೆ ನೋಡು ಅಂತ. ಜ್ಞಾನೇನಾತ್ಮನಿ ಪಶ್ಯಾಮಿ ಸರ್ವಮೇ ತತ್ತವಾನಗೆ. ನಿಮಗೆ ಇವರಿಬ್ಬರನ್ನು ಎಬ್ಬಿಸ್ಲಿಕ್ಕೆ ಅಂತಲೇ ನಾನು ವಿಶೇಷವಾದಂತಹ ಒಂದು ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಅಲ್ಲ, ನೀನು ಹೀಗೆ ಬಿದ್ದಾಗ, ಮತ್ತು ಅದನ್ನು ಕೇಳಿದ್ರಂತೆ, ನೀನು ಈ ರೀತಿ ಬಿದ್ದಾಗ ನಿನ್ನ ಹತ್ರಕ್ಕೆ ಯಾರೂ ಬರಲಿಲ್ವಾ, ನಿನ್ನನ್ನೇನಾದರೂ ವಿಚಾರಿಸ್ಲಿಕ್ಕೆ ಬರಲಿಲ್ವಾ, ಯಾರಾದರೂ ಜ್ಞಾನಿಗಳು ಬಂದು ಎಬ್ಬಿಸ್ಲಿಲ್ವಾ ನಿನ್ನನ್ನು ಅಂತ ಕೇಳಿದರೆ ಒಂದಷ್ಟು ಬೈತಾರೆ. ಶಾಸ್ತ್ರಕಾರರೆಲ್ಲ ಬೈದಿದ್ದಾರೆ ಅದರಲ್ಲಿ. ಏನು ಶಾಸ್ತ್ರಾಭ್ಯಸನಾಚ್ಚೈವ ಧ್ಯಾನಯೋಗ ಫಲಂಗತಂ.
ಎಲ್ಲರೂ ಕೂಡ ಬೇಕಾದಷ್ಟು ಜನ ಪಂಡಿತರಿದ್ದಾರೆ, ವೇದಾಂತಗಳ ತತ್ವಜ್ಞಾನ ಪಡೆದಿದ್ದಾರೆ. ಆದರೆ ಯಾರಾದರೂ ಕೂಡ ಬಂದು ವೇದಗಳನ್ನು ಉಪದೇಶ ಮಾಡಿರಿ, ವೇದಾಂತವನ್ನು ಹೇಳ್ರಿ ಅಂತ ಹೇಳಿದರೆ ಯಾರು ಹೇಳಲಿಕ್ಕೆ ತಯಾರಿಲ್ಲ ಅಂತ. ಏನು ದುಡ್ಡು ಕೊಡ್ತೀರಾ ಹೇಳ್ತೀವಿ ಅಂತ ಹೇಳ್ತಾರಂತೆ, ಸಂಪಾದನೆ ಅಂತ ಹೇಳ್ತಾರಂತೆ, ಏನಿದ್ರೂ ಕೂಡ ಅಷ್ಟೇ. ಅದರಿಂದಾಗಿ ಏನೂ ಇಲ್ಲ. ಮತ್ತು ಹೇಗಿದ್ದಾರೆ ಎಲ್ಲ ಪಂಡಿತರು ಕೂಡ ಅಂತಂದರೆ ಹೇಳಲಿಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗಿ ಬೈತಾರೆ. ಪಂಡಿತಾಸ್ತು ಕಳತ್ರೇಣ ರಮಂತೆ ಮಹಿಷಾ ಇವ. ಅದನ್ನು ನಾನು ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ, ಅರ್ಥ ಮಾಡಿಕೊಳ್ಳ್ರಿ ಅಷ್ಟೇ. ಹಾಗೆ ಪಂಡಿತರೆಲ್ಲರೂ ಕೂಡ ಈ ಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಯಾವಾಗಲೂ ಕೂಡ ಪಂಡಿತರಾದವರು ಹೇಗಿರಬೇಕು ಅಂತಂದರೆ ಎಲ್ಲಿಯಾದರೂ ಕೂಡ ಭಾಗವತಾದಿ ಗ್ರಂಥಗಳನ್ನು ಕೇಳ್ತಾರೆ ಅಂದರೆ ಸಾಕು ಹೇಳಬೇಕಂತ. ಅಷ್ಟೇ ಅಲ್ಲ, ಕೇಳುಗರು ಕೂಡ ಹೇಗಿರಬೇಕು, ಪಂಡಿತರು ಸಿಕ್ಕರು ಸಾಕು ಅಂತಿರಬೇಕಂತೆ, ಅಂಥವ್ರನ್ನ ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವರು ಹೇಳಿದರು, ಇಲ್ಲ ನಾನು ಇವ್ರನ್ನ ಎಬ್ಬಿಸ್ತೇನೆ ಅಂತ ಅಂದ್ಕೊಂಡು ತಾವೇ ಎಬ್ಬಿಸೋದಕ್ಕೋಸ್ಕರವಾಗಿ ತಾವೇ ಕೂತ್ಕೊಂಡೇನು ಮಾಡಿದ್ರಂತೆ, ಅನೇಕ ಗ್ರಂಥಗಳ ಪಾರಾಯಣವನ್ನು ಮಾಡಿದ್ರಂತೆ. ವೇದಾಂತ ಘೋಷೈಶ್ಚ ಗೀತಾಪಾಠೈರ್ ಮುಹುರ್ಮುಹು ಬೋಧ್ಯಮಾನೌ ತದಾ ತೇನ ಕಥಂಚಿಚ್ಯರ್ತಿತೌ ಬಲಾತ್. ಆ ಕಾಲದಲ್ಲಿ ಇವರೇನೇ ಕೂತ್ಕೊಂಡು ವೇದಾಂತ ಉಪನಿಷತ್ತುಗಳು, ಗೀತಾ ಎಲ್ಲವನ್ನೂ ಕೂಡ ಪಾರಾಯಣ ಮಾಡಿದ್ರು. ಅಷ್ಟು ಪಾರಾಯಣ ಮಾಡ್ತಾ ಇದ್ದಂತೇನೆ ಆ ಶಬ್ದಗಳೆಲ್ಲ ಕಿವಿಗೆ ಬಡಿದು ಜ್ಞಾನ ವೈರಾಗ್ಯರಲ್ಲಿ ಒಂದು ಚೈತನ್ಯ ಎನ್ನುವಂತಹದ್ದು ಬಂದು ನಿಧಾನವಾಗಿ ಮೇಲಕ್ಕೆ ಎದ್ದು ಕೂತ್ರಂಥವ್ರು. ನಿಧಾನವಾಗಿ ಮೇಲೆದ್ದರು. ಹಬ್ಬ ಅಂದ್ಕೊಂಡ್ರು ಒಂದು ಸರ್ತಿ ನಾರದ ಮಹರ್ಷಿಗಳು, ಏನು ಅದ್ಭುತ, ಗೀತೆಗೆ ಮತ್ತು ವೇದಾಂತಗಳಿಗೆ ಎಂಥ ಶಕ್ತಿ ಇದೆ, ನಾನು ಮಾಡಿದ ಪಾರಾಯಣದಿಂದ ಎದ್ದು ಕೂತ್ರಿ ಇವರು ಅಂತ ಅಂದ್ಕೊಂಡು ಆಯ್ತು ಸಾಕ್ಬಿಡು ಅಂತ ಪಾರಾಯಣವನ್ನು ನಿಲ್ಲಿಸಿದ್ರಂಥವ್ರು. ಅವರು ಪಾರಾಯಣವನ್ನು ನಿಲ್ಲಿಸ್ಲಿಕ್ಕೆ ಪುರುಸೊತ್ತಿಲ್ಲ, ಎದ್ದಂಥ ಜ್ಞಾನ ವೈರಾಗ್ಯ ಮತ್ತೆ ಥಪ್ಪು ಅಂತ ಕೆಳಗೆ ಬಿದ್ದರಂಥವ್ರು, ಮತ್ತೆ ಬಿದ್ದರು ಕೆಳಗೆ. ಅವರಿಗೆ ಆಶ್ಚರ್ಯ ಆಯಿತು, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಇಲ್ಲ, ಇದಕ್ಕೆ ಸಾಮಾನ್ಯವಾಗಿ ಹೇಳಿದರೆ, ಇದು ಸಾಮಾನ್ಯವಾಗಿ ನಾವೇನು ಪ್ರಾಯಶ್ಚಿತ್ತವನ್ನು ಮಾಡಿದರೆ ಆಗೋದಿಲ್ಲ, ಇನ್ನೇನಾದರೂ ದೊಡ್ಡದಾಗೇ ಮಾಡಬೇಕು ಅಂತ ಅಂದ್ಕೊಂಡು ಆ ಸಂದರ್ಭದಲ್ಲಿ ಅಲ್ಲಿಂದ ಯಮುನಾ ತೀರದಲ್ಲಿದ್ದಂಥ ನಾರದರು ಗಂಗಾ ತೀರಕ್ಕೆ ಹೋದ್ರಂತೆ. ಆ ಗಂಗಾ ತೀರಕ್ಕೆ ಹೋಗಿ ಗಂಗಾ ತೀರದಲ್ಲಿ ಎದುರುಗಡೆಯಲ್ಲೇನೆ ಸನತ್ಕುಮಾರರು ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ಬಂದ್ರಂತೆ. ಆ ಬ್ರಹ್ಮದೇವರ ಮಕ್ಕಳು ಬಂದಾಗ ಆ ಮಕ್ಕಳ ಬಳಿಯಲ್ಲಿ ಹೋಗಿ ಹೇಳಿದ್ರಂತೆ, ಸ್ವಾಮಿ, ನಾನು ಬರುವಂಥ ದಾರಿಯಲ್ಲಿ ಒಂದು ವಿಚಿತ್ರವಾದಂಥ ಒಂದು ಘಟನೆ ನೋಡಿದೆ. ಭಕ್ತಿಜ್ಞಾನ ವಿರಾಗಾಣಂ ಸುಖಮುತ್ಪದ್ಯತೆ ಕಥಂ ಸ್ಥಾಪನಂ ಸರ್ವವರ್ಣೇಶು ಪ್ರೇಮಪೂರ್ವಂ ಪ್ರಯತ್ನತಃ. ಅವ್ರನ್ನ ಎಬ್ಬಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಜ್ಞಾನ ಭಕ್ತಿ ವೈರಾಗ್ಯರು ಒದ್ದಾಡುತ್ತಿದ್ದಾರೆ, ಅವ್ರನ್ನ ಹೇಗೆ ಎಬ್ಬಿಸ್ಬೇಕು ಗೊತ್ತಾಗ್ತಾ ಇಲ್ಲ ನನಗೆ, ಬಹಳ ಕಷ್ಟಪಡ್ತಾ ಇದ್ದೇನೆ, ನೀವೇನಾದರೂ ಒಂದು ಉಪಾಯ ಹೇಳಬೇಕು ಅಂತಂದ್ರಂತೆ. ಉಪಾಯ ಹೇಳಬೇಕು ಅಂದಾಗ ಆಗ ಸನತ್ಕುಮಾರರು ಹೇಳ್ತಾರೆ, ಸತ್ಕರ್ಮ ಸೂಚಕೋ ನೂನಂ ಜ್ಞಾನಯಜ್ಞಂ ಸ್ಮೃತೋ ಬುಧೈಹಿ. ಜ್ಞಾನಯಜ್ಞ ಸ್ಮೃತೋ ಬುಧೈಹಿ ಅಂತ. ಸತ್ಕರ್ಮ ಸೂಚಕೋ ನೂನಂ, ಯಾವಾಗಲೂ ಕೂಡ ಜೀವನದಲ್ಲಿ ಕೆಲವೊಮ್ಮೆ ಕಹಿ ಘಟನೆಗಳು ಕಾಣಿಸ್ತಿರ್ತದಂತೆ. ಏನಾದರೂ ಜೀವನದಲ್ಲಿ ಕಹಿ ಘಟನೆ ಬಂತು ಅಂದರೆ ಮೊದಲು ತಿಳ್ಕೊಳ್ಬೇಕಾದ್ದೇನು ಅಂದರೆ ನಾವು ಏನೋ ಒಂದು ದೇವತಾ ಕಾರ್ಯವನ್ನು ಮಾಡೋದನ್ನು ಬಿಟ್ಟಿದ್ದೇವೆ ಅಂತ ಅರ್ಥ. ವರ್ಷ ಪೂರ್ತಿ ಬರೀ ಏನು ಅಂದರೆ ಸಂಪಾದನೆ ಮಾಡಿದ್ವ್ಯಾ, ತಿಂದ್ವ್ಯಾ, ಇನ್ನೇನಾದರೂ ಮಾಡ್ಕೊಂಡ್ವ್ಯಾ, ಎಂಜಾಯ್ ಮಾಡಿ ಇದರಲ್ಲೇ ಇರ್ತೇವೆ. ಆದರೆ ದೇವರು ಕೊಟ್ಟಂಥ ದೇಹ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಅಂತ ಹೇಳ್ತಾರೆ ದಾಸರು. ಅಂತಹ ಶರೀರವನ್ನು ಕೊಟ್ಟದ್ದನ್ನು ಬರೀ ತಿನ್ನಲಿಕ್ಕೋಸ್ಕರ ಅಂತ ಇಟ್ಕೊಂಡ್ರೆ ಹಾಗೆ, ಒಂದಿಷ್ಟಾದರೂ ಕೂಡ ಸಾಧನೆ ಮಾಡಬೇಕಲ್ಲ, ಅದನ್ನು ಮಾಡದೆ ವ್ಯರ್ಥ ಮಾಡಿಕೊಳ್ತಾನೆ ಮನುಷ್ಯ. ಅದರಿಂದಾಗಿ ಹಾಗಾಗಬಾರದು. ಅದಕ್ಕೆ ಜೀವನದಲ್ಲಿ ಆಗಾಗ ದೇವರು ಎಚ್ಚರಿಕೆ ಕೊಡೋದಕ್ಕೋಸ್ಕರವೇನೆ ಕಷ್ಟವನ್ನು ಕೊಡ್ತಾನಂತೆ ಪರಮಾತ್ಮ. ಏನಾದರೂ ರೋಗಗಳನ್ನು ಕೊಡ್ತಾನೆ, ಏನೋ ಸಮಸ್ಯೆಗಳನ್ನು ಕೊಡ್ತಾನೆ, ಮನೆಯಲ್ಲಿ ತಾಪತ್ರಯವನ್ನು ಕೊಡ್ತಾನಂತೆ. ಇದರ ಮೂಲಕವಾದರೂ ಕೂಡ ಆ ಮನುಷ್ಯ ಎಚ್ಚೆತ್ತುಕೊಂಡು ನನ್ನ ಆರಾಧನೆ ಮಾಡಲಿ ಅನ್ನೋದಕ್ಕೋಸ್ಕರ ಮಾಡ್ತಾನಂತೆ ಪರಮಾತ್ಮ. ಇಲ್ಲದೇ ಇದ್ರೆ ಕೆಲವೊಮ್ಮೆ ಸ್ವಪ್ನದಲ್ಲೇ ಸೂಚನೆ ಮಾಡ್ತಾನಂತೆ. ಸಜ್ಜನರಾಗಿದ್ದರೆ ಸ್ವಪ್ನದಲ್ಲೇನೆ ಇದ್ದಕ್ಕಿದ್ದಾಗೇನೆ ಅವರಿಗೆ ಆಕ್ಸಿಡೆಂಟ್ ಆದಾಗ ಸೂಚನೆ ಕೊಟ್ಬಿಡ್ತಾನೆ. ಆದರೆ ಅದು ನಿಜ ಜೀವನದಲ್ಲಿ ಬರ್ತಿರ್ತದೆ, ನನ್ನ ಭಕ್ತ ಅಂತ ಅಷ್ಟರಲ್ಲೇ ತೋರಿಸಿರ್ತಾನೆ. ಅದನ್ನು ಎಚ್ಚೆತ್ತುಕೊಂಡು ಕೂಡಲೇ ನಾವು ಸತ್ಕರ್ಮವನ್ನು ಮಾಡಿಬಿಡಬೇಕು. ಮಾಡಲಿಲ್ಲ ಅಂತ ಆದರೆ ಜೀವನದಲ್ಲೇ ಬರುವಂತೆ ಮಾಡಿಬಿಡ್ತಾರೆ ಪರಮಾತ್ಮ. ಆದ್ದರಿಂದ ಸತ್ಕರ್ಮ ಸೂಚಕೋನು, ಏನಾದರೂ ವಿಚಿತ್ರವಾದ ಘಟನೆ ಕಾಣಿಸೋದು, ಏನೋ ಒಂದು ವಿಪರ್ಯಾಸಗಳನ್ನು ನೋಡೋದು, ಇದೆಲ್ಲ ನಡೆಯಿತು ಅಂದರೆ ಒಂದು ಸತ್ಕರ್ಮ ಮಾಡಬೇಕು ಅಂತ ಅರ್ಥ. ಹಾಗೆ ಇದು ಖಂಡಿತ ನಿಮಗೆ ಅಂತ ಆದರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಸತ್ಕರ್ಮ ಮಾಡಬೇಕು ಅಂತ ಅರ್ಥ. ಆದ್ದರಿಂದ ಸತ್ಕರ್ಮ ಸೂಚಕೋ ನೂನಂ. ಅದು ಏನು ಸತ್ಕರ್ಮ ಅಂದರೆ, ಸತ್ಕರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಕರ್ಮ ಅಂತ ಹೇಳಿದರೆ ಜ್ಞಾನಯಜ್ಞ ಸ್ಮೃತೋ ಬುಧೈಹಿ ಅಂತ. ಜ್ಞಾನಯಜ್ಞ,
ಜ್ಞಾನಯಜ್ಞಕ್ಕಿಂತಲೂ ಕೂಡ ಶ್ರೇಷ್ಠವಾದ ಸತ್ಕರ್ಮ ಅನ್ನುವಂಥದ್ದು ಇನ್ನೊಂದು ಇಲ್ಲವೇ ಇಲ್ಲ. ನೀವು ಏನು ಕರ್ಮಗಳನ್ನು ಮಾಡಿದ್ರು, ಒಂದು ಹೋಮ ಮಾಡಿದ್ರು, ಒಂದು ಹವನ ಮಾಡಿದ್ರು, ನವಗ್ರಹ ಹೋಮ ಮಾಡಿ, ನರಸಿಂಹ ಮಂತ್ರ ಹೋಮ ಮಾಡಿ, ಮನ್ನಿಸೂಕ್ತ ಪುರಶ್ಚರಣೆ ಏನು ಮಾಡಿದರೂ ಕೂಡ ಒಂದು ಜ್ಞಾನ ಕಾರ್ಯ ನಡೀಬೇಕು. ಯಾಕೆ ಅಂದರೆ ಭಗವಂತ ಹೇಳ್ತಾನೆ, ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳ್ತಾನೆ ಭಗವಂತ. ಅಖಿಲಂ ಪಾರ್ಥ, ಅಖಿಲಂ ಕರ್ಮ. ನೀವು ಏನು ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಿದರೂ ಕೂಡ ಒಂದು ಜ್ಞಾನಯಜ್ಞ ಮಾಡಲಿಲ್ಲ ಅಂದರೆ ಅದು ಪರಿಪೂರ್ಣ ಆಗೋದಿಲ್ಲ ಅಂತ. ಹಾಗಾಗಿ ಜ್ಞಾನಯಜ್ಞವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದು ಪರಿಪೂರ್ಣ ಅಂತ ಕರೆಸಿಕೊಳ್ಳುತ್ತೆ. ಆದ್ದರಿಂದ ಒಂದು ಜ್ಞಾನಯಜ್ಞ ಎನ್ನುವುದು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು. ಅದರಲ್ಲೂ ಯಾವುದು ಅಂತ ಕೇಳಿದರೆ ಅದಕ್ಕೆ ಹೇಳಿದರು, ಶ್ರೀಮದ್ಭಾಗವತಾಲಾಪಃ ಸತುಗೀತ ಶುಕಾದಿಭಿಃ. ಶ್ರೀಮದ್ಭಾಗವತಾಲಾಪಃ, ಭಾಗವತವನ್ನು ಶ್ರವಣ ಮಾಡೋದಿದೆಯಲ್ಲ, ಇದೇ ಅತ್ಯಂತ ಶ್ರೇಷ್ಠ ಉತ್ಕರ್ಷವಾಗಿರುವಂತಹ ಒಂದು ಯಜ್ಞ ಇದು ಅಂತ. ಇಂಥ ಜ್ಞಾನಯಜ್ಞಕ್ಕೆ ಸಮಾನವಾದಂಥ ಮತ್ತೊಂದು ಯಜ್ಞ ಇಲ್ಲ ಅಂತ ಈ ಜ್ಞಾನಯಜ್ಞವನ್ನು ಮಾಡಬೇಕು ಅಂದಾಗ ಆಗ ಆ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠೈ ಪ್ರಬೋಧಿತಂ ಭಕ್ತಿ ಜ್ಞಾನ ವಿರಾಗಾಣಾಂ ನೋತತಿಷ್ಠತ್ಸಿಕಂ ತ್ರಿಕಂ ಯದಾ. ಆಗ ನಾನು ಮಾಡಿದಂಥ ಅನೇಕ ಪಾರಾಯಣಗಳಿಂದ ಆಗದೇ ಇರುವಂತಹದ್ದು ಇದರಿಂದ ಆಗುತ್ತೆ ಅಂದರೆ, ಹಾಗಾದರೆ ನೀವೇ ಆ ಜ್ಞಾನಯಜ್ಞವನ್ನು ಮಾಡಿ. ಅದನ್ನು ನಾನು ಸಂಕಲ್ಪ ಮಾಡ್ತೇನೆ, ಸಂಕಲ್ಪ ಮಾಡಿ ಕೊಡ್ತೇನೆ. ಏನಂತ? ಜ್ಞಾನಯಜ್ಞಂ ಕರಿಷ್ಯಾಮಿ ಶುಕಶಾಸ್ತ್ರ ಕಥೋಜ್ವಲಂ ಭಕ್ತಿ ಜ್ಞಾನ ವಿರಾಗಾಣಂ ಸ್ಥಾಪನಾರ್ಥಂ ಪ್ರಯತ್ನತಃ. ಭಕ್ತಿ, ಜ್ಞಾನ, ವೈರಾಗ್ಯ ಈ ಮೂರು ಜನರಿಗೂ ಕೂಡ ತಾರುಣ್ಯ ಬರಬೇಕು. ಚೆನ್ನಾಗಿ ಲವಲವಿಕೆಯಿಂದ ಇರಬೇಕು. ಅವರು ಎದ್ದು ಓಡಾಡುವಂತೆ ಆಗಬೇಕು. ಅದಕ್ಕೋಸ್ಕರವಾಗಿ ನಾನು ಈ ಭಾಗವತ ಜ್ಞಾನ ಯಜ್ಞವನ್ನು ಮಾಡುತ್ತೇನೆ. ಅದರಿಂದ ನೀವು ಭಾಗವತವನ್ನು ಹೇಳಿ, ಸ್ವಾಮಿ ನಾನು ಆ ಭಾಗವತವನ್ನು ಶ್ರವಣ ಮಾಡುತ್ತೇನೆ ಅಂತ ಶ್ರವಣ ಮಾಡಿ ಅಂತ ಇಬ್ಬರು ಬಟ್ ಸಾಯಿ ವರ್ಷಾಂತಿ ಸದ್ಗತಿ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ. ಜ್ಞಾನಯಜ್ಞಂ ಕರಿಷ್ಯಾಮಿ ಶುಕಶಾಸ್ತ್ರ ಕಥೋಜ್ವಲಂ. ಜ್ಞಾನಯಜ್ಞವನ್ನು ಮಾಡುತ್ತೇನೆ ಅಂತ ಸಂಕಲ್ಪವನ್ನು ಮಾಡಿ ಭಕ್ತಿ ಜ್ಞಾನ ವೈರಾಗ್ಯರಿಗೆ ತಾರುಣ್ಯ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಸಂಕಲ್ಪವನ್ನು ಮಾಡಿ ಸಂಕಲ್ಪ ಮಾಡಿಕೊಂಡು ಕೂತುಕೊಂಡು ಭಾಗವತವನ್ನು ಶ್ರವಣ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ನಾರದ ಮಹರ್ಷಿಗಳು ಶ್ರವಣ ಮಾಡಿದರು. ಇದನ್ನು ಶ್ರವಣ ಮಾಡುವಾಗ ಅದಕ್ಕೆ ಆದಂತಹ ಕೆಲವೊಂದು ನಿಯಮಗಳು ಅಂತಿದ್ದಾರೆ. ಆ ಭಾಗವತ ಎನ್ನುವಂತಹದ್ದು ಎಲ್ಲಿಯಾದರೂ ನಡೀತಾ ಇದೆ ಅಂತಾದರೆ ಅಲ್ಲಿಗೆ ಬೇಡ ಅಂದರೂ ಕೂಡ ದೇವತೆಗಳು, ಋಷಿಗಳು, ಎಲ್ಲ ಜ್ಞಾನಿಗಳು ಕೂಡ ಬಂದು ಕೂತ್ಕೊಳ್ತಾರಂತೆ. ಹಾಗೆ ಎಲ್ಲ ಜ್ಞಾನಿಗಳೆಲ್ಲರೂ ಕೂಡ ಬಂದು ಕೂತಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗವತ ಶ್ರವಣ ಮಾಡಬೇಕಾದ್ರೆ ಹೇಗಿರಬೇಕು ನಮ್ಮ ಮನಸ್ಸು ಅಂದರೆ, ವೈಷ್ಣವಾಶ್ಚ ವಿರಕ್ತಾಶ್ಚ ನ್ಯಾಸಿನೋ ಬ್ರಹ್ಮಚಾರಿಣಃ ಮುಖಭಾಗೆ ಸ್ಥಿತಾಸ್ತೇಚ ತದಗ್ರೇ ನಾರದ ಸ್ಥಿತಃ ಅಂತ. ವೈಷ್ಣವಾಶ್ಚ, ವೈಷ್ಣವರಾಗಿ ಕೇಳಬೇಕಂತೆ ಭಾಗವತವನ್ನು. ವಿರಕ್ತಾಶ್ಚ, ವೈರಾಗ್ಯದಿಂದ ಕೇಳಬೇಕಂತೆ. ನ್ಯಾಸಿನಃ ಬ್ರಹ್ಮಚಾರಿಣಃ, ಬ್ರಹ್ಮಚಾರಿಗಳಾಗಿರಬೇಕು. 7 ದಿನಗಳ ಕಾಲವೂ ಕೂಡ ಬ್ರಹ್ಮಚರ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳುತ್ತಾರೆ. ಹೀಗೆ ಈ ಭಾಗವತ ಎನ್ನುವಂತಹದ್ದು ಅಷ್ಟು ಸುಲಭದಲ್ಲಿ ಸಿಗುವಂಥದ್ದಲ್ಲ. ಯಾವಾಗ ಕೇಳಬೇಕಿದನ್ನು ಅಂದರೆ ಅದು ಯಾವಾಗ ಇವಾಗ ಅಂತಿಲ್ವೇ ಇಲ್ಲ. ಸದಾ ಸೇವ್ಯ ಸದಾ ಸೇವ್ಯ ಶ್ರೀಮದ್ ಭಾಗವತೀ ಕಥಾ. ಯಾವ ಕಾಲದಲ್ಲಿ ಬೇಕಾದರೂ ಕೂಡ ಕೇಳಬಹುದಂತೆ ಶ್ರೀಮದ್ ಭಾಗವತವನ್ನು. ಯಸ್ಯಾಹ ಶ್ರವಣ ಮಾತ್ರೇಣ ಹರಿಶ್ಚಿತ್ತಂ ಸಮಾಶ್ರಯೇತ್. ಅದನ್ನು ಶ್ರವಣ ಮಾಡಿದ ಮಾತ್ರದಿಂದಲೇ ಹರಿಯೇ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಳ್ತಾನೆ. ಅಂಥ ದಿವ್ಯವಾಗಿರುವಂಥ ಗ್ರಂಥ. ಕಥಾ ಭಾಗವತಸ್ಯಾಪಿ ನಿತ್ಯಂ ಭವತಿ ಯದ್ಗೃಹೇ ತದ್ಗೃಹಂ ತೀರ್ಥರೂಪಂ ಹಿ ವಸತಾಂ ಪಾಪನಾಶನಂ. ಯಾವ ಮನೆಯಲ್ಲಿ ಭಾಗವತ ಶ್ರವಣ ಎನ್ನುವಂಥದ್ದು ನಡೆಯುತ್ತಲ್ಲ ಅದು ಮನೆಯಲ್ಲ, ಅದು ತೀರ್ಥಕ್ಷೇತ್ರ ಅಂತ ಹೇಳುತ್ತೆ ಪುರಾಣ. ಆದ್ದರಿಂದ ಮನೆಯಲ್ಲಿ ಭಾಗವತವನ್ನು ನಡೆಸಿದ್ವಿ ಅಂತಂದರೆ ಅದು ಮನೆ ಆಗೋದಿಲ್ಲ, ತೀರ್ಥಕ್ಷೇತ್ರ ಆಗಿ ಹೋಗುತ್ತೆ ಅಂತ. ನಮ್ಮ ಮನೆಯನ್ನೇ ತೀರ್ಥಕ್ಷೇತ್ರವನ್ನು ಮಾಡಿಕೊಂಡು ಒಂದು ಪುಣ್ಯಕ್ಷೇತ್ರವನ್ನು ಮಾಡಿಕೊಂಡು ಬದುಕುವ ಒಂದು ಯೋಗ. ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಶುಕಶಾಸ್ತ್ರ ಕಥಾಯಾಶ್ಚ ಕಲಾಂ ನಾರ್ಹಂತಿ ಷೋಡಶೀಂ ಅಂತ. ಅಶ್ವಮೇಧ ಯಾಗ, ಇನ್ನು ವಾಜಪೇಯ ಯಾಗ, ದೊಡ್ಡ ದೊಡ್ಡ ಯಾಗಗಳು, ಅವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಮಾಡಿದರೆ ಏನು ಪುಣ್ಯ ಇದೆಯೋ ಅದರ ದುಪ್ಪಟ್ಟು ಪುಣ್ಯ ಎನ್ನುವಂತಹದ್ದು ಈ ಭಾಗವತವನ್ನು ಮನೆಯಲ್ಲಿ ಶ್ರವಣ ಮಾಡೋದ್ರಿಂದ ಬರುತ್ತೆ ಅಂತ ಹೇಳುತ್ತಾರೆ. ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋದ್ಭವಂ. ಈ
ಭಾಗವತವನ್ನು ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಒಂದು ಶ್ಲೋಕ ಆದರೂ ಕೇಳಬೇಕು, ಇಲ್ಲ ಅರ್ಧ ಶ್ಲೋಕ, ಇಲ್ಲ ಒಂದು ಪಾದ, ಅಷ್ಟನ್ನಾದರೂ ಕೇಳಿ. ಏನು ಇಲ್ಲ ಅಂದರೆ 2 ಕೈ ಜೋಡಿಸಿ ಒಂದು ಸರ್ತಿ ಶ್ರೀಮದ್ ಭಾಗವತಂ ಅಂತಾದರೂ ಹೇಳಿ. ಅಷ್ಟನ್ನಾದರೂ ಹೇಳಿದರೆ ಸಾಕಂತೆ ಆ ಮನೆ ಎನ್ನುವಂಥದ್ದು ಪವಿತ್ರವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ದುರ್ಲಭೈವ ಕಥಾಲೋಕೆ ಶ್ರೀಮದ್ ಭಾಗವತೋದ್ಭವ. ಈ ಕಥೆ ಎನ್ನುವಂಥದ್ದು ದುರ್ಲಭ, ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಕೋಟಿ ಜನ್ಮ ಸಮುತ್ತೇನ ಪುಣ್ಯೇನ ಇವತ್ತು ಲಭ್ಯತೆ ಅಂತ. ಕೋಟಿ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಮಾತ್ರ ಭಾಗವತವನ್ನು ಕೇಳುವ ಯೋಗ. ತಮ್ಮ ಮನೆಯಲ್ಲೇ ಕೇಳಬೇಕು ಅಂತಾದರೆ ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ. ಅದು ಒಂದು ಪುರಾಣವೇ ಹೇಳುತ್ತದೆ. ಏನು ಅಂದರೆ ಮನುಷ್ಯನಿಗೆ ಒಂದು ಜನ್ಮ ಬರಬೇಕಾದ್ರೆ, ಮನುಷ್ಯ ಜನ್ಮ ಬರಬೇಕಾದ್ರೆ ಕೋಟಿ ಜನ್ಮಗಳು ಆಯಿತು ಅಂತಾದರೆ ಮನುಷ್ಯ ಜನ್ಮ ಬರುತ್ತದೆ. ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ. ಅದರಲ್ಲೂ ಒಂದು ಬ್ರಾಹ್ಮಣ ಜನ್ಮ ಬರಬೇಕು ಅಂದರೆ ಇನ್ನೂ ಕೋಟಿ ಜನ್ಮಗಳು ಕಳಿಬೇಕಂತೆ. ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ. ಅದರಲ್ಲೂ ಬ್ರಾಹ್ಮಣನಾಗಿ ಹುಟ್ಟಿದರೂ ಕೂಡ ವೈಷ್ಣವನಾಗಿ ಹುಟ್ಟಬೇಕು ಅಂತ ಆದರೆ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ ಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ವೈಷ್ಣವನಾಗಿ ಹುಟ್ಟಿದರೂ ಅದೇನು ಪ್ರಯೋಜನ ಇಲ್ಲ, ಮತ್ತೇನಾಗಬೇಕು? ಹರಿಭಕ್ತನಾಗುವಂಥ ಯೋಗ ಎನ್ನುವಂಥದ್ದು ಎಷ್ಟೋ ಕೋಟಿ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಬರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಅಂಥ ಒಂದು ದಿವ್ಯವಾದ ಗ್ರಂಥವನ್ನು, ಹರಿಭಕ್ತಿಯನ್ನು ಹುಟ್ಟಿಸುವಂಥ ಗ್ರಂಥ ಇದೆಯಲ್ಲ, ಅದು ಈ ಭಾಗವತ. ಕೋಟಿ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಸಿಗುವಂಥದ್ದು. ಅಂತಕಾಲೇತು ಏನೈವ ಶ್ರೂಯತೆ ಶುಕಶಾಸ್ತ್ರವಾಕ್. ಅಂತ್ಯಕಾಲದಲ್ಲಿ ಏನಾದರೂ ಇದರ ಶ್ರವಣ ಮಾಡಿದರೆ ಸಾಕಂತೆ, ಕಿವಿಗೆ ಭಾಗವತ ಅನ್ನೋ ಶಬ್ದ ಬಿದ್ದರೂ ಸಾಕು, ಅಲ್ಲಿಗೆ ಯಮದೂತರು ಬರೋದಿಲ್ಲ, ವಿಷ್ಣುದೂತರು ಬರ್ತಾರೆ. ಅಂಥ ದಿವ್ಯವಾಗಿರುವಂಥ ಗ್ರಂಥ ಶ್ರೀಮದ್ ಭಾಗವತ ಗ್ರಂಥ ಅಂತ. ಹೀಗೆಲ್ಲ ಭಾಗವತದ ಮಹಿಮೆಯನ್ನು ಕೊಂಡಾಡ್ತಾ ಶ್ರೀಮದ್ ಭಾಗವತವನ್ನು ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಹೀಗೆ ಭಾಗವತವನ್ನು ಸನತ್ಕುಮಾರರು ಹೇಳಬೇಕಾದ್ರೆ ಈ ನಾರದ ಮಹರ್ಷಿಗಳು ಶ್ರವಣವನ್ನು ಮಾಡುತ್ತಾ ಇದ್ದಾರೆ. ನಾರದರು ಶ್ರವಣ ಮಾಡುತ್ತಾ ಇದ್ದಂತೇನೆ ಆಗ ಎಂಥ ವಿಚಿತ್ರ ಅಂದರೆ ಅದ್ಭುತ ಅಂತ ಹೇಳಿದರೆ, ಇವರು ಹೇಳ್ತಾ ಇದ್ದದ್ದು ಎಲ್ಲಿ ಅಂತಂದರೆ ಗಂಗಾ ತೀರದಲ್ಲಿ. ಆ ಭಕ್ತಿ ಜ್ಞಾನ ವೈರಾಗ್ಯ ಇದ್ದದ್ದು ಎಲ್ಲಿ ಅಂತಂದರೆ ಯಮುನಾ ತೀರದಲ್ಲಿ. ಇವರು ಹೇಳಿದ್ದು ಭಾಗವತ ಹೇಳಿದ್ದು ಗಂಗಾ ತೀರದಲ್ಲಾದರೆ ಅದರ ಎಫೆಕ್ಟ್ ಆದದ್ದು ಎಲ್ಲಿಗೆ ಅಂದರೆ ಯಮುನಾ ತೀರಕ್ಕಾಗಿತ್ತಂತೆ. ಅಲ್ಲಿದ್ದಂತಹ ಜ್ಞಾನ ಭಕ್ತಿ ವೈರಾಗ್ಯ 3 ಜನರಿಗೂ ಕೂಡ ಒಳ್ಳೆ ತಾರುಣ್ಯ ಎನ್ನುವಂಥದ್ದು ಬಂದಿದೆ ಅಂತೆ. ಆ ತಾರುಣ್ಯ ಎನ್ನುವಂಥದ್ದು ಬಂದು ಮೈ ಕೈಯಲ್ಲೆಲ್ಲ ಒಳ್ಳೆ ಗಟ್ಟಿಯಾದಂಥ ಶಕ್ತಿ ಎನ್ನುವಂಥದ್ದು ತುಂಬಿಕೊಂಡಿದೆ. ಅದು ತಡ್ಕೊಳ್ಳಿಕ್ಕಾಗದೆ ಭಾಗವತದ ಮಹಿಮೆ ಇದು ಅಂತ ಗೊತ್ತಾಗಿ ಅಲ್ಲಿದ್ದಂತಹ ಭಕ್ತಿ ಏನು ಮಾಡಿದ್ರಂತೆ, ಜ್ಞಾನ ಮತ್ತು ವೈರಾಗ್ಯರನ್ನು 2 ಕೈಯಲ್ಲಿ ಹಿಡ್ಕೊಂಡು ತನ್ನ ಮಕ್ಕಳನ್ನು ಅಲ್ಲಿಂದ ಗಂಗಾ ತೀರಕ್ಕೆ ಬರ್ತಾ ಇದ್ದಾಳಂತೆ. ಆ ಗಂಗಾ ತೀರಕ್ಕೆ ಬರಬೇಕಾದರೂ ಕೂಡ ಭಕ್ತಿಸ್ಸು ತೌ ತರುಣೌ ಗೃಹೀತ್ವಾ ಪ್ರೇಮೈಕ ರೂಪ ಸಹಸಾ ವಿರಾಸೀತ್. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾತೇತಿ ನಾಮಾನಿ ಮುಹುರ್ವದಂತಿ. ಭಕ್ತಿ ಸುತೌ. ಆ ಭಕ್ತಿ ಏನು ಮಾಡಿಲ್ಲಂತೆ, ತನ್ನ 2 ಮಕ್ಕಳನ್ನು ಕೂಡ ಕೈ ಹಿಡ್ಕೊಂಡು ಆ ನಾರದರಿದ್ದಂಥ ಏನು ಭಾಗವತ ನಡೀತಾ ಇತ್ತು ಆ ಜಾಗಕ್ಕೆ ಬರ್ತಿದ್ದಾಳಂತೆ. ಬರುವಾಗ ದಾರಿ ಉದ್ದಕ್ಕೂ ಕೂಡ ಕುಣಿತ ಬಾಯಲ್ಲಿ ನಾಮಸ್ಮರಣೆಯನ್ನು ಮಾಡುತ್ತಾ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ಈ ನಾಮಸ್ಮರಣೆಗಳನ್ನು ಮಾಡುತ್ತಾ ಭಾಗವತ ನಡೆಯುವಂಥ ಜಾಗಕ್ಕೆ ಬಂದು ಕೂತ್ಕೊಂಡ್ರಂತೆ. ಆ ಜಾಗಕ್ಕೆ ಬಂದು ಕೂತ್ಕೊಂಡು ತಾಂಚಾಗತಾಂ ಭಾಗವತಾರ್ಥಭೂಷಾಂ ಸುಚಾರು ವೇಷಾಂ ದದೃಶು ಸದಸ್ಯಾಹ. ಒಳ್ಳೆ ದಿವ್ಯವಾದ ರೂಪದಿಂದ ಬಂದಿರುವಂತಹ ಅವರನ್ನು ಅಲ್ಲಿದ್ದಂಥ ಎಲ್ಲರೂ ಕೂಡ ನೋಡ್ತಾ ಇದ್ದಾರಂತೆ. ನೋಡುವಾಗಲೇ ಅವರು ಬಂದು ಆ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲರೂ ಕೂಡ ಬಂದು ಕೂತ್ಕೊಂಡಿದ್ದಾರಂತಲ್ಲಿ. ಅವರು ಕೂತ್ಕೊಂಡಿರಬೇಕಾದ್ರೆ ಅವರು ಭಾಗವತವನ್ನು ಶ್ರವಣ ಮಾಡುತ್ತಾ ಇದ್ದಾರೆ. ಭಾಗವತ ನಿರಂತರವಾಗಿ ನಡೀತಾ ಇದೆ ಅಂತೆ. ನಡೀತಾ ಇರುವಾಗ ಆ ಸಂದರ್ಭದಲ್ಲಿ ಎಲ್ಲ ಭಾಗವತ ಎನ್ನುವಂಥದ್ದು ಮುಗೀತು. ಶ್ರೀಮದ್ ಭಾಗವತ ಕಥಾ ಎನ್ನುವಂಥದ್ದು ಮುಗೀತಂತೆ. ಭಾಗವತ ಕಥಾ ಎನ್ನುವಂಥದ್ದು ಮುಗಿದ ಕೂಡಲೇ ಕೊನೆಯಲ್ಲಾಗಬೇಕಾದ್ರೆ ಎಲ್ಲ ಮುಗಿದಾಗ ಸಾಕ್ಷಾತ್ ಭಗವಂತನೇ ಪ್ರತ್ಯಕ್ಷನಾದ ದೇವರೇ ಪ್ರತ್ಯಕ್ಷನಾಗಿ ಅಲ್ಲಿದ್ದಂತಹ ಜ್ಞಾನ ಭಕ್ತಿ ವೈರಾಗ್ಯರನ್ನು ಹತ್ತಿರಕ್ಕೆ ಕರೆದು ಆಗ ಹೇಳಿದಂತೆ ಪರಮಾತ್ಮ, ಇನ್ನು ಮೇಲೆ ನೀವು ಎಲ್ಲೆಲ್ಲೋ ಓಡಾಡ್ಕೊಂಡು ಹೋಗೋದು, ಮತ್ತೆ ನಿಮ್ಮಲ್ಲಿ ಮುಪ್ಪು ಬಂದಾಗ ಎಬ್ಬಿಸ್ಲಿಕ್ಕೆ ಅಂತ ನಾರದರು ಬರೋದು, ಅವ್ರ ಕೈಲಾಗದೇ ಇರೋದು, ಮತ್ತು ಸನತ್ ಕುಮಾರ್ ಹತ್ರ ಬರೋದು, ಹೀಗೆಲ್ಲ ಯಾಕೆ ಒದ್ದಾಡ್ತೀರಿ ನೀವು? ಎಲ್ಲೂ ಹೋಗಬೇಡ್ರಿ. ಇನ್ಮೇಲೆ
ಇನ್ನು ಮೇಲಿಂದ ನೀವು ವಾಸ ಮಾಡಲಿಕ್ಕೆ ಅಂತ ಮುಪ್ಪೇ ಬರದೇ ಇರುವ ಜಾಗವನ್ನು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೇನಂತೆ. ಅಂಥ ಜಾಗದಲ್ಲಿ ನೀವು ವಾಸ ಮಾಡಬೇಕು ಅಂತ ಹೇಳಿದ ಪರಮಾತ್ಮ. ಆಗ ಭಕ್ತಿ ಜ್ಞಾನ ವೈರಾಗ್ಯರು ಆನಂದದಿಂದ ಆಯಿತು ಭಗವಂತ ಅಂತ ಹೇಳಿದ್ರಂತೆ. ಪರಮಾತ್ಮ ಆವತ್ತು ಒಂದು ವ್ಯವಸ್ಥೆ ಮಾಡಿದಂತೆ ದೇವರು. ಏನನ್ನ ಅಂತ ಹೇಳಿದರೆ, ಇನ್ನು ಮೇಲೆ ನೀವು ಅಲ್ಲಿ ಹೋದೆ ಆ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಅಂತ ಎಲ್ಲೂ ತೀರ್ಥಯಾತ್ರೆ ಮಾಡಬೇಡಿ. ಮತ್ತೆಲ್ಲಿರಬೇಕು ನೀವು ಅಂತಂದರೆ, ಯಾರು ತಮ್ಮ ತಮ್ಮ ಮನೆಗಳಲ್ಲಿ ಶ್ರದ್ಧೆಯಿಂದಾಗಿ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡ್ತಾರಲ್ಲ ಅವರ ಹೃದಯದಲ್ಲಿ ವಾಸ ಮಾಡ್ರಿ ನೀವು ಅಂತ ಆ ಜ್ಞಾನ ಭಕ್ತಿ ವೈರಾಗ್ಯರಿಗೂ ಕೂಡ ಈ ಸ್ಥಾನವನ್ನು ಕೊಟ್ಟನಂತೆ ಪರಮಾತ್ಮ. ಆವತ್ತಿನಿಂದಲೂ ಕೂಡ ಯಾರು ಶ್ರದ್ಧೆಯಿಂದ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುತ್ತಾರೋ ಅವರ ಹೃದಯದಲ್ಲಿ ಬರುವಂತಹದ್ದೇನು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ. ಈ ಮೂರು ಬಂದು ಕೂತ್ಕೊಳ್ತದೆ. ಈ ಮೂರು ಎನ್ನುವಂತಹದ್ದು ಕೂಡ ಅದ್ಭುತ. ಇದು ಯಾಕೆ ಅಂತಂದರೆ ಅದು ಇರೋದೇ ಹಾಗೆ. ಏನು ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಮಧ್ವಾಚಾರ್ಯರನ್ನು ತೋರಿಸಬೇಕಾದ್ರೆ, ನಾವು ಫೋಟೋಗಳಲ್ಲಿ ತೋರಿಸ್ಬೇಕಾದ್ರೆ ಹೀಗೆ 2 ಬೆರಳನ್ನು ಹಿಡಿದಿರ್ತಾರೆ. ಅದು ಒಂದಾಯಿತು. ನಿಜವಾದ ಅಂದರೆ ಮೂಲ ರೂಪದಲ್ಲಿ ಮಧ್ವಾಚಾರ್ಯರನ್ನ ಮೂಲ ಚಿಂತನೆ ಮಾಡುವುದು ಅಂದರೆ ಹೇಗೆ ಮಾಡಬೇಕು ಗೊತ್ತಾ? ಮೂಲದಲ್ಲಿ ಚಿಂತನೆ ಮಾಡುವುದು ಅಂತ ಹೇಳಿದರೆ ಅವರು ಒಂದು ಕೈಯಲ್ಲಿ ಬ್ರಹ್ಮಸೂತ್ರವನ್ನು ಹಿಡಿದಿರ್ತಾರಂತೆ, ಇನ್ನೊಂದು ಕೈಯಲ್ಲಾಗುವಾಗ ಜ್ಞಾನ ಮುದ್ರೆಯನ್ನು ತೋರಿಸಿರ್ತಾರಂತೆ. ಹೀಗೆ ಜ್ಞಾನ ಮುದ್ರೆಯನ್ನು ತೋರಿಸ್ತಾರೆ, ಇನ್ನೊಂದು ಕೈಯಲ್ಲಿ ಬ್ರಹ್ಮಸೂತ್ರವನ್ನು ಹಿಡಿತಾರೆ. ಇಂಥ ಮಧ್ವಾಚಾರ್ಯರನ್ನು ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಬ್ರಹ್ಮಸೂತ್ರ ಎನ್ನುವುದು ನಮ್ಗೆ ಗೊತ್ತಿದೆ. ಇನ್ನು ಜ್ಞಾನ ಮುದ್ರೆ ಅಂತ ಇದೆಯಲ್ವ, ಈ ಜ್ಞಾನ ಮುದ್ರೆ ಅಂದರೆ ಏನು ಅರ್ಥ ಗೊತ್ತಾ? ಜ್ಞಾನ ಮುದ್ರೆ ಅಂತ ಹೇಳಿದರೆ ಈ ತೋರು ಬೆರಳು ಮತ್ತು ಹೆಬ್ಬೆರಳು, ಈ ಹೆಬ್ಬೆರಳು ಮತ್ತು ತೋರು ಬೆರಳು ಇವೆರಡನ್ನೂ ಕೂಡ ಜೋಡಿಸಿ 3 ಬೆರಳುಗಳನ್ನು ಮೇಲೆ ಮಾಡಿದ್ವಿ ಅಂತಾದರೆ ಇದನ್ನು ಜ್ಞಾನ ಮುದ್ರೆ ಅಂತ ಕರೀತಾರೆ. ಏನು ಈ ಜ್ಞಾನ, ಒಂದೊಂದು ಮುದ್ರೆಗೆ ಒಂದೊಂದು ಹಿನ್ನೆಲೆ ಇದೆ ನಮ್ಮಲ್ಲಿ ಭಾರತೀಯ ತತ್ವಶಾಸ್ತ್ರದಲ್ಲಿ. ಹಾಗೆ ಈ ಜ್ಞಾನ ಮುದ್ರೆ ಅಂತಂದರೆ ಏನು ಗೊತ್ತಾ? ಜ್ಞಾನ ಮುದ್ರೆ ಅಂತ ಹೇಳಿದರೆ ಅದು ಈ ಬೆರಳು, ತೋರು ಬೆರಳಿದೆಯಲ್ಲ, ತೋರು ಬೆರಳು ಅಂದರೆ ಜೀವ ಅಂತ ಅರ್ಥ. ಹೆಬ್ಬೆರಳು ಅಂತಂದರೆ ಭಗವಂತ ಅಂತ ಅರ್ಥ. ಈ ಜೀವ ಭಗವಂತನ ಕಡೆಗೆ ಸಾಗಬೇಕಾದ್ರೆ ಜ್ಞಾನ ಮಾರ್ಗದಿಂದಲೇ ಸಾಗಬೇಕು ಅಂತ, ಜ್ಞಾನ ಮಾರ್ಗದಿಂದಲೇ ಹೋಗಬೇಕು, ಇಲ್ಲದಿದ್ರೆ ಆಗೋದೇ ಇಲ್ಲ ಅಂತ. ಅಲ್ಲ, ಅದು ಹೇಗೆ ಅಂತಂದರೆ ಅದಕ್ಕೆ ಏನು ಅಂದರೆ 3 ಬೇಕು ಅಂತ. ಜೀವ ದೇವರ ಕಡೆಗೆ ಹೋಗಬೇಕಾದ್ರೆ 3 ಬೇಕಂತೆ. 3 ಬೇಕು ಅಂದರೆ ಏನು ಬೇಕು ಅಂದರೆ, ಮೊದಲು ಏನು ಬೇಕು ಅನ್ನೋದಕ್ಕಿಂತ ಏನು ಬೇಡ ಅನ್ನೋದನ್ನು ತಿಳ್ಕೊಡ್ರಿ. 3 ಹೋಗಬೇಕು ನಮ್ಮಿಂದ. ಯಾವುದು ಅಂದರೆ ಅವಿದ್ಯ, ಕಾಮ, ಕರ್ಮ. ಅವಿದ್ಯ ಅಂದರೆ ನಮಗೆ ಕೆಟ್ಟ ವಿದ್ಯೆ ಅಂತ ಅರ್ಥ, ತಿಳಿಲಿಕ್ಕೆ ಅಯೋಗ್ಯವಾದಂಥ ವಿಷಯಗಳನ್ನು ತಿಳಿಯೋದು ಅಂತ ಅವಿದ್ಯೆ. ಇದರಿಂದ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಕಾಮ, ಅದು ಬೇಕು ಇದು ಬೇಕು ಅನ್ನುವಂಥ ದುರಾಸೆ ಅನ್ನೋದು ಹುಟ್ಟುತ್ತೆ. ಅದು ಸಿಗದೇ ಇದ್ದಾಗ ಏನು ಮಾಡ್ತಾನೆ ಈ ಮನುಷ್ಯ ಅಂದರೆ ಕರ್ಮ, ಕೆಟ್ಟ ಕರ್ಮವನ್ನು ಮಾಡ್ತಾನೆ, ಕಳ್ತನ ಮಾಡಲಿಕ್ಕೂ ಹೇಸೋದಿಲ್ಲ. ಹಾಗಾಗಿ ಇದರಿಂದ ಏನಾಗ್ತಾನೆ, ಈ ಜೀವ ಏನಾಗ್ತಾನೆ, ನೆಟ್ಟಿಗೆ ನಿಂತು ಬಿಡ್ತಾನೆ, ದೇವರ ಕಡೆಗೆ ಹೋಗೋದಿಲ್ಲ, ದುರಹಂಕಾರಿ ಆಗ್ತಾನೆ. ಅದಕ್ಕೋಸ್ಕರವಾಗಿ ಈ 3 ಹೋಗಬೇಕು, ಅವಿದ್ಯಾ ಕಾಮ ಕರ್ಮ ಅನ್ನೋದು. ಈ 3 ಹೋಗಬೇಕು ಅಂತ ಆದರೆ 3 ಬರಬೇಕು. ಅದು ಯಾವುದು ಅಂತ ಹೇಳಿದರೆ 3 ಜ್ಞಾನ ಭಕ್ತಿ ವೈರಾಗ್ಯ. ಈ 3 ಬರಬೇಕು. ಈ 3 ಇದು ಬಂತು ಅಂದರೆ ಜ್ಞಾನ, ಭಗವಂತನ ಬಗ್ಗೆ ಸರಿಯಾದ ತತ್ವಜ್ಞಾನ ಎನ್ನುವುದು ಬಂತು ಅಂತ ಆದರೆ ಆಗ ಅವನಲ್ಲಿ ಭಕ್ತಿ ಹುಟ್ಟುತ್ತೆ. ಒಬ್ಬ ವ್ಯಕ್ತಿ ಒಳ್ಳೆ ಚೆನ್ನಾಗಿ ಪಾಠ ಮಾಡ್ತಾನೆ ನಮಗೆ ಅಂತ ಒಬ್ಬ ಗುರುವಿನ ಬಗ್ಗೆ ನಮಗೊಂದು ಜ್ಞಾನ ಬಂದರೆ ಆ ಗುರುಗಳು ಎದುರುಗಡೆ ಬಂದರೆ ಸಾಕು, ನಾವೇ ಎದ್ದು ನಿಂತುಕೊಳ್ತೇವೆ, ಗೌರವ ಹುಟ್ಟುತ್ತೆ ನಮಗೆ. ಅದೇ ಭಕ್ತಿ ಅನ್ನುವಂಥದ್ದು ಬರುತ್ತೆ. ಹಾಗೆ ಈ ಜ್ಞಾನದಿಂದ ಭಕ್ತಿ ಬಂದಾಗ ವೈರಾಗ್ಯ, ಭಗವಂತನ ಕಡೆಗೆ ಜೀವನಿಗೆ ಅನಿಸುತ್ತೆ. ಭಕ್ತಿ ಅದು ಪರಿಪೂರ್ಣವಾಗಿ ಪಕ್ವವಾದಾಗ ಏನಾಗುತ್ತೆ ಅಂದರೆ ಈ ಜೀವನಿಗೆ ಅನಿಸುತ್ತೆ, ದೇವರೇ ನನ್ನದ್ದು ಏನೂ ಇಲ್ಲ ಸ್ವಾಮಿ, ಎಲ್ಲವೂ ನಿನ್ನದ್ದೇ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಈ ಜೀವ ಏನು ಮಾಡ್ತಾನೆ, ಭಗವಂತನ ಕಡೆಗೆ ಸಾಗಲಿಕ್ಕೆ ಶುರು ಮಾಡ್ತಾನೆ. ಇದನ್ನೇ ಜ್ಞಾನ ಮುದ್ರೆ ಅಂತ ಕರೀತಾರೆ. ಹೀಗೆ ಜ್ಞಾನ ಮುದ್ರೆ ಅಂದರೆ ಈ ಜ್ಞಾನ ಭಕ್ತಿ ವೈರಾಗ್ಯ ಇದು ಯಾವಾಗ ಬರುತ್ತೆ? ಈ ಜ್ಞಾನ ಮಾರ್ಗದಲ್ಲಿ ಸಾಗುವವರಿಗೆ ಬರುತ್ತಂತೆ. ಜ್ಞಾನ ಮಾರ್ಗದಲ್ಲಿ ಸಾಗೋದು ಯಾವ ಜ್ಞಾನ ಅಂದರೆ ಭಾಗವತ ಜ್ಞಾನ. ಈ ಜ್ಞಾನ ಯಜ್ಞದಲ್ಲಿ ಸಾಗಿದಾಗ ಮಾತ್ರ ಅವರ ಹೃದಯದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಎನ್ನುವಂಥದ್ದು ಬರುತ್ತೆ. ಹಾಗಾದರೆ ಒಟ್ಟು ಭಾಗವತದ ಮುಖ್ಯವಾದ ಫಲ ಏನು ಅಂತ ಹೇಳಿದರೆ, ಯಾರು ಭಾಗವತವನ್ನು ಶ್ರದ್ಧೆಯಿಂದ ಕೇಳುತ್ತಾರೋ ಅಂಥವರಿಗೆ ಜ್ಞಾನ ಭಕ್ತಿ ವೈರಾಗ್ಯ ಇದೇ ದೊಡ್ಡ ಫಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದರ ಫಲವನ್ನು ತಿಳ್ಕೊಂಡಿರಬೇಕು ಮೊದಲಿಗೆ ಅಂತ ಹೇಳಿದ್ದು ಈ ಉದ್ದೇಶದಿಂದಾಗಿ. ಈ ರೀತಿಯಲ್ಲಿ ಇದು ಫಲ ಎನ್ನುವಂಥದ್ದನ್ನು ಕೊಡುತ್ತೇನೆ. ಆವತ್ತಿನಿಂದಲೂ ಯಾರ್ಯಾರು ಭಾಗವತವನ್ನು ಶ್ರವಣ ಮಾಡಿದರೋ ಅವರ ಹೃದಯದಲ್ಲಿ ವಾಸ ಮಾಡ್ತಿದ್ದಾರೆ. ಅದರಲ್ಲೂ ನೋಡಿ ಏನು ವಿಶೇಷ ಅಂತ ಹೇಳಿದರೆ, ಈ ಜ್ಞಾನ ಭಕ್ತಿ ವೈರಾಗ್ಯ 3 ಜನ ಇದ್ದರು. ಆ 3 ಜನರಲ್ಲೂ ಕೂಡ ಜ್ಞಾನ ವೈರಾಗ್ಯರಿಗೆ ಮುಪ್ಪು ಬಂದಿತ್ತು, ಭಕ್ತಿಗೆ ಮುಪ್ಪು ಬಂದಿರಲಿಲ್ಲ. ಯಾಕೆ ಅಂದರೆ ಕಲಿಯುಗದಲ್ಲಿ ಜ್ಞಾನ ವೈರಾಗ್ಯರಿಗೆ ಮುಪ್ಪು ಬರ್ತದಂತೆ, ಭಕ್ತಿಗೆ ಬರುವುದಿಲ್ಲ.
ಯಾಕೆ ಭಕ್ತಿ ಎಲ್ರಿಗೂ ಅಲ್ಪ ಸ್ವಲ್ಪ ಇರ್ತದೆ. ನೀವು ನೋಡ್ತಿರ್ಬೇಕಾರೆ ಎಲ್ಲೋ ಒಂದು ಕಡೆ ದಾರಿಲೇ ಹೋಗ್ತಿರ್ತಾರೆ, ಸುಮ್ಮನೆ ಗಾಡಿಯಲ್ಲಿ ಕೂತ್ಕೊಂಡೇ ಹೋಗ್ತಿರ್ತಾರೆ. ಹೋಗುವಾಗ ಎದುರಿಗೆ ಒಂದೇನೋ ಗುಡಿ ಕಾಣಿಸ್ತು, ರಾಯರು ಕಾಣಿಸಿದ್ರು ಅಂದರೆ ಅಲ್ಲೇ ಒಂದು ನಿಮಿಷ ಗಾಡಿ ನಿಲ್ಲಿಸ್ತಾರೆ, ಅಲ್ಲೇ ಒಂದು ಸರ್ತಿ ಹೀಗೆ ಕೈ ಮುಗಿದು ಒಂದು ಸರ್ತಿ ಕೆನ್ನೆ ತಟ್ಕೊಂಡು ಹೋಗ್ತಿರ್ತಾರೆ. ಅಂದರೆ ಅಲ್ಪ ಸ್ವಲ್ಪ ಭಕ್ತಿ ಇರ್ತದೆ. ಆದರೆ ಅದೇ ಏನಾದರೂ ಅದೇ ಗುಡಿ ಒಳಗಡೆ ಒಂದು ಜ್ಞಾನಯಜ್ಞ ನಡೀತಾ ಇದೆ, ಅಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಂದರೆ ಟೈಮ್ ಇಲ್ಲ ಅಂತ ಹೇಳಿ. ವೈರಾಗ್ಯ ಅದಂತೂ ಕೇಳಲೇಬೇಡ್ರಿ. ಮತ್ತೆ ವೈರಾಗ್ಯ ಅಂತೂ ನಮಗೆ ಸಂಬಂಧ ಇಲ್ಲದಿರೋ ವಿಷಯ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನ ವೈರಾಗ್ಯವನ್ನು ಮನುಷ್ಯರು ಕಲಿಯುಗದಲ್ಲಿ ತಿರಸ್ಕಾರ ಮಾಡ್ತಾರೆ. ಆದ್ದರಿಂದ ಅವರಿಗೆ ಮಾತ್ರ ಮುಪ್ಪು ಬಂದಿತ್ತು. ಭಕ್ತಿಯನ್ನು ಸ್ವಲ್ಪ ಆದರಿಸ್ತಾ ಇದ್ದರಾದ್ರಿಂದಾಗಿ ಅದಕ್ಕೆ ಮಾತ್ರ ತಾರುಣ್ಯ ಇತ್ತು ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಇನ್ನು ಮೇಲೆ ಯಾವತ್ತೂ ಕೂಡ ಒಟ್ಟಿಗೆ ಅವರಿಗೆ ಮುಪ್ಪೇ ಬರದೇ ಇರುವಂಥ ಒಂದು ದಿವ್ಯವಾದಂಥ ಸ್ಥಾನವನ್ನು ಭಗವಂತ ಕೊಟ್ಟನಂತೆ. ಅದೇನೇ ಯಾರು ಶ್ರದ್ಧೆಯಿಂದ ಭಾಗವತ ಕೇಳ್ತಾರೆ ಅವರ ಹೃದಯದಲ್ಲಿ ವಾಸ ಮಾಡೋದು ಅಂತ ಈ ರೀತಿಯಲ್ಲಿ ಭಗವಂತ ಈ ವ್ಯವಸ್ಥೆಯನ್ನು ಮಾಡಿದ ಪರಮಾತ್ಮ ಅಂತ ಹೇಳ್ತಾರೆ. ಹೀಗೆ ಭಗವಂತ ಆ ವ್ಯವಸ್ಥೆಯನ್ನು ಮಾಡಿದ ನಂತರ ಆಮೇಲೆ ಇದು ಒಂದು ಭಾಗವತ ಸಪ್ತಾಹ ನಡೆದದ್ದು ಅಂತ. ಅಂದರೆ ಕಲಿಯುಗ ಆರಂಭ ಆಗಿ 260 ವರ್ಷ ಆದಾಗ ಒಂದು ಭಾಗವತ ಸಪ್ತಾಹ ನಡೆಯಿತು ಅಂತ. ಇದು ಅಲ್ಲದೇನೆ ಮತ್ತೊಂದು ಭಾಗವತ ಸಪ್ತಾಹ ನಡೀತಂತೆ. ಮತ್ತೊಂದು ಭಾಗವತ ಸಪ್ತಾಹ ಅದು ಯಾವಾಗ ಅಂತಂದರೆ ಸುಮಾರು ಕಲಿಯುಗ ಆರಂಭ ಆಗಿ 230 ವರ್ಷ ಆಗಿತ್ತು. ಆವಾಗ ಒಂದು ಭಾಗವತ ಸಪ್ತಾಹ ನಡೆದಿದೆ ಅಂತ ಹೇಳ್ತಾರೆ. ಆಗ ಒಂದು ನಡೆದಿದೆ. ಆ ಭಾಗವತ ಸಪ್ತಾಹ ಎನ್ನುವಂಥದ್ದು ಯಾರು ನಡೆಸಿದ್ರು, ಹೇಗೆ ನಡೆಯಿತು ಅಂತ ಕೇಳಿದರೆ ಅದನ್ನು ಗೋಕರ್ಣ ಎನ್ನುವಂಥ ಒಬ್ಬ ಬ್ರಾಹ್ಮಣ ಹೇಳಿದಂತೆ. ಅದನ್ನು ಎಲ್ಲ ಊರಿನ ಜನ ಎಲ್ಲ ಕೇಳಿದರು. ಅಲ್ಲ ಅದು ಹೇಗೆ ಏನು ಅಂತ ಕೇಳಿದರೆ ಅದರ ಹಿನ್ನೆಲೆಯನ್ನು ಹೇಳ್ತಾರೆ. ಒಬ್ಬ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಆ ಆತ್ಮದೇವ ಎನ್ನುವಂಥ ಏನು ಬ್ರಾಹ್ಮಣ ಇದ್ದ, ಆ ಬ್ರಾಹ್ಮಣನಿಗೆ 2 ಮಕ್ಕಳಿದ್ರಂತೆ. ಅದರಲ್ಲಿ ಒಬ್ಬನ ಹೆಸರು ದುಂದುಕಾರಿ ಅಂತ, ಇನ್ನೊಬ್ಬನ ಹೆಸರು ಗೋಕರ್ಣ ಅಂತ. ಈ ದುಂದುಕಾರಿ ಗೋಕರ್ಣರಲ್ಲಾಗುವಾಗ ಗೋಕರ್ಣ ಏನಿದ್ದ, ಆ ಗೋಕರ್ಣನಾಗಬೇಕಾದ್ರೆ ನಿನ್ನೆ ಎಲ್ಲ ಕೂಡ್ಲಿ ಸ್ವಾಮಿಗಳು ಸ್ವಲ್ಪ ಈ ಕತೆ ಹೇಳಿದ್ರಾದ್ರಿಂದ ಹೆಚ್ಚು ವಿಸ್ತಾರ ಮಾಡೋದಿಲ್ಲ. ನಾನು ಮುಖ್ಯವಾದ ಅಂಶಗಳನ್ನು ಹೇಳ್ತೇನೆ. ಅದರಲ್ಲಿ ಆ ಗೋಕರ್ಣನನ್ನು ಏನು ಮಾಡಿದ್ರಂತೆ, ಪಾಠಶಾಲೆಯಲ್ಲಿ ಓದು ಅಂತ ಅವನನ್ನು ಪಾಠಶಾಲೆಗೆ ಕಳಿಸಿದ್ರಂತೆ. ಆದರೆ ಈ ದುಂದುಕಾರಿ ಏನಿದ್ದ, ನೀನು ಪಾಠಶಾಲೆ ಏನು ಬೇಡ, ನೀನು ಇಲ್ಲೇ ಲೌಕಿಕ ಓದ್ಕೊಂಡಿರುವಂತೆ ಅಂತ ಅವನನ್ನು ಲೌಕಿಕ ವಿದ್ಯೆ ಓದಲಿಕ್ಕೆ ಹಚ್ಚಿದ್ರಂತೆ. ಆದರೆ ಈ ದುಂದುಕಾರಿ ಎಂಥ ನೀಚನಾಗಿ ಬೆಳೆದ ಅಂದರೆ ಪ್ರತಿನಿತ್ಯವೂ ಕೂಡ ಎಲ್ಲಿಯಾದರೂ ಹೊರಗಡೆ ಹೋದ ಅಂದರೆ ಏನೋ ಒಂದು ಗದ್ದಲ ಮಾಡಿಕೊಂಡೇ ಬರ್ತಿದ್ದಂತೆ ಮನೆಗೆ. ಏನೋ ಒಂದು ಕಂಪ್ಲೇಂಟ್ ತರ್ತಿದ್ದ ಅವನು, ಬಿಡ್ತಾ ಇರಲಿಲ್ಲ, ಹಾಗೆ ಬರ್ತಿರ್ಲಿಲ್ಲ. ಅಂಥ ದುಷ್ಟನಾಗಿದ್ದಂತೆ. ಎಷ್ಟು ದುಷ್ಟ ಅಂತ ಹೇಳಿದರೆ ಅವನು ಎಲ್ಲಿಯಾದರೂ ಕೂಡ ಯಾರಾದರೂ ಬ್ರಾಹ್ಮಣರು ಒಳ್ಳೆ ಕೆಲಸ ಮಾಡ್ತಾ ಏನೋ ಶ್ರಾದ್ದ ಮಾಡಿಸ್ತಿರ್ತಾರೆ, ಮದುವೆ ಮಾಡಿಸ್ತಿರ್ತಾರೆ, ಅದನ್ನು ಮಾಡಿಸ್ತಾ ಇದ್ದರೆ ಇದ್ದಕ್ಕಿದ್ದಾಗೆ ಹೋಗಿ ಸ್ವಾಮಿ ನೀವಿಲ್ಲಿ ಮದುವೆ ಮಾಡಿಸ್ತಿದ್ದೀರಿ, ನಿಮ್ಮಲ್ಲೇ ಯಾರೋ ಸತ್ತಿದ್ದಾರೆ ನೋಡ್ರಿ ಅಂತ ಹೇಳ್ಬಿಡೋದಂತೆ. ಅವರಿಗೆ ಮೈಲಿಗೆ ಬಂದಿದೆ ಅಂತ ಹೇಳ್ಬಿಡೋದು. ಇನ್ನು ಕೆಲವೊಮ್ಮೆ ಏನು ಮಾಡ್ತಿದ್ದಂತೆ, ಎಲ್ಲಿಯಾದರೂ ಮದುವೆ ಮುಂಜುವೆ ನಡೀತಾ ಇದ್ದರೆ ಅವರಿಗೆ ಹೋಗಿ ಮೈಲಿಗೆ ಬಂದಿದೆ ಅಂತ ಹೇಳ್ಬಿಡೋದಂತೆ. ಅಂದರೆ ಅಷ್ಟೆಲ್ಲ ಖರ್ಚು ಮಾಡಿ ಎಲ್ಲ ಮಾಡ್ತಾ ಇದ್ದವರಿಗೆ ಮದುವೆನೇ ನಿಲ್ಲಿಸಬೇಕು ಅಂತಹ ಪ್ರಸಂಗ ತಂದುಬಿಡೋದು. ಹೀಗೆಲ್ಲ ಅದನ್ನು ನೋಡಿ ಆನಂದ ಪಡ್ತಿದ್ದಂತೆ. ಏನಾಗಿರ್ತಿರ್ಲಿಲ್ಲ, ಆದರೂ ಅದನ್ನು ನೋಡಿ ಆನಂದ ವಿಕೃತವಾದ ಆನಂದ ಅವನಿಗೆ. ಇಂಥ ವಿಚಿತ್ರವಾದಂಥ ಕೆಲಸಗಳನ್ನು ಮಾಡ್ತಿದ್ದಂತೆ. ಪ್ರತಿನಿತ್ಯವೂ ಕೂಡ ಯಾವಾಗಾದರೂ ಸಾಹಿತ್ಯ ನೀನು ಅಂತ ಎಲ್ಲರೂ ಕೂಡ ಕಲ್ಲು ಹೊಡಿತಿದ್ರಂತ ಅವನಿಗೆ. ಅವ್ನು ಕಂಡ್ರು ಸಾಕು ಕಲ್ಲು ಹೊಡೆಯೋರಂತೆ. ಆ ರೀತಿ ಅಂಥ ನೀಚನಾಗಿ ಬೆಳೆದಂಥವನು, ಪರಮನೀಚ. ಅಷ್ಟು ನೀಚನಾಗಿದ್ದ ಆ ವ್ಯಕ್ತಿ ಇವನನ್ನು ನೋಡಿ ಆತ್ಮದೇವ ಬ್ರಾಹ್ಮಣ, ನನಗೆ ಹುಟ್ಟಿದ ಮಗ ಇಂಥ ನೀಚ ಹುಟ್ಟಿದ್ನಲ್ಲ, ಇವನ ಜೊತೆಗೆ ಹೇಗಪ್ಪ ಬದುಕೋದು ಅಂತ ಬೇಜಾರು ಮಾಡಿಕೊಂಡು ಅವನು ಅಲ್ಲಿಂದ ಹೊರಟೋಗಿ ಕಾಡಿಗೆ ಹೋಗಿ ಕಾಡಿನಲ್ಲಿ ಅವನು ನಿಂತುಕೊಂಡು ಭಾಗವತ ದಶಮಸ್ಕಂದವನ್ನು ಪಾರಾಯಣ ಮಾಡ್ತಾ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಂತೆ. ಆತ್ಮದೇವ ಅವನು ಹೋದ ಕೂಡಲೇ ತಾಯಿ ಇದ್ಲು. ತಾಯಿಯನ್ನು ನೋಡಿ ಇವನಿಗೆ ಅಪ್ಪ ದುಡ್ಡೆಲ್ಲಿಟ್ಟಿದ್ದನ್ನು ಕೊಡು ಅಂತ ಕೇಳಲಿಕ್ಕೆ ಶುರು ಮಾಡಿದ. ಇವಳು ಗೊತ್ತಿಲ್ಲ ಅಂತ ಹೇಳಿದ್ರೆ ತಾಯಿನೇ ಹೊಡಿಲಿಕ್ಕೆ ಶುರು ಮಾಡಿದ್ನಂತೆ. ಎಂಥ ನೀಚ. ತಾಯಿನ ಬಡದ ಆ ತಾಯಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ನಿತ್ಯ ಇವನಿಂದ ಏಟು ತಿಂದು ಸಾಕಾಗಿ ಬೇಡಪ್ಪ ಈ ಜೀವನವೇ ಬೇಡ ಅಂತ ಅವರ ಮನೆಯ ಹಿಂಭಾಗದಲ್ಲಿ ಒಂದು ಬಾವಿ ಇತ್ತಂತೆ. ಆ ಬಾವಿಗೆ ತಾನೇ ಹಾರಿ ಸತ್ತೋದ್ರಂತೆ. ಬೇಡ, ಈ ಬದುಕೇ ಬೇಡ ಅಂತ ಹೋಗ್ಬಿಟ್ಲು. ಇಷ್ಟಾದಾಗ ಆ ಮನೆ ನಿತ್ಯ ವೇದಾಂತ ಎಲ್ಲ ಪಾಠ ಪ್ರವಚನಗಳು ನಡೆದಂಥ ಮನೆ. ಆ ಮನೆಯನ್ನು 4 ಜನ ವೇಶ್ಯೆಯರನ್ನ ಕರ್ಕೊಂಡ್ಬಂದು ವೇಶ್ಯಾವಾಟಿಕೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ವೇಶ್ಯಾವಾಟಿಕೆ ಮಾಡಲಿಕ್ಕೆ ಆರಂಭ ಮಾಡಿದ ಆ 4 ಜನ ವೇಶ್ಯೆಯರು ಏನು ಮಾಡಿದ್ರಂತೆ, ಇವನಿಗೆ ಹೇಳಿದ್ರಂತೆ, ನೋಡು ನೀನೇನು ಮಾಡು ಅಂದರೆ ಇಲ್ಲಿಂದ ಹೋಗು,
ಹೋಗಿ ರಾಜನ ಬಳಿಯಲ್ಲಿ ಒಂದು ಆಭರಣ ಇದೆ, ಅದನ್ನು ಕಳ್ತನ ಮಾಡ್ಕೊಂಡು ಬಾ ಅಂತ ಹೇಳಿದ್ರಂತೆ. ಅವ್ರು ಹೇಳಿದರು ಅಂತ ಇವನು ಹೋಗಿ ಅಪಹರಣ ಮಾಡ್ಕೊಂಡು ಬಂದ್ಬಿಟ್ಟ. ಆಮೇಲೆ ಅವ್ರಿಗೇನಾಯಿತು ಅಂದರೆ 4 ಜನ ವೇಶ್ಯರಿಗೂ ಕೂಡ ಅನ್ನಿಸ್ತು, ಅಕಸ್ಮಾತ್ ಏನಾದರೂ ಇವನು ಸಿಗಾಕ್ಕೊಂಡು ರಾಜ ಇವನನ್ನು ಹೊಡೆದಾಗ ಇವ್ರು ಹೇಳಿದ್ದಕ್ಕೆ ಕಳ್ತನ ಮಾಡಿದ್ದೀನಿ ಅಂತ ನಮ್ಮ ಹೆಸರು ಬಾಯಿ ಬಿಟ್ಟರೆ ಅವಾಗ ನಾವು ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಇವನೇ ಬದುಕಿರಬಾರ್ದು, ಇವನನ್ನು ಕೊಂದು ಬಿಡಬೇಕು ಅಂತ 4 ಜನ ವೇಶ್ಯೆಯರು ಸೇರಿಕೊಂಡು ಅವನ ಕುತ್ತಿಗೆ ಹಿಡಿಸ್ಕೊಂಡು ಹಾಕಿಬಿಟ್ರಂತೆ. ಅವನು ಸತ್ತು. ಅಷ್ಟು ಬೇಗ ಸಾಯಲಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಬೇಗ ಪಾಪಿ ಚಿರಾಯು ಅಂತ ಹೇಳ್ತಾರಲ್ಲ, ಭಾಳ ಒದ್ದಾಡಿ ಕೊಂದರಂತ ಅವನನ್ನು. ಅಂತೂ ಸಂಹಾರ ಮಾಡಿದ ಮೇಲೆ ಆ ವಂಶದಲ್ಲಿ ಯಾರೂ ಇಲ್ಲ. ಉಳಿದದ್ದು ಯಾರು ಅಂದರೆ ಒಬ್ಬನೇ ಒಬ್ಬ ಪಾಠಶಾಲೆಗೆ ಹೋಗಿದ್ನಲ್ಲ ಗೋಕರ್ಣ, ಅವನೊಬ್ಬ ಉಳಿದಿದ್ದ. ಅವನೇನು ಮಾಡಿದ ಅಂದರೆ ಪಾಠಶಾಲೆಯಲ್ಲಿ ಎಲ್ಲ ಅಧ್ಯಯನಗಳನ್ನೆಲ್ಲ ಮುಗಿಸಿದ್ನಂತೆ. ಅಧ್ಯಯನಗಳನ್ನೆಲ್ಲ ಮುಗಿಸಿಕೊಂಡು ಅಧ್ಯಯನ ಎಲ್ಲ ಆದ ನಂತರ ಮನೆಗೆ ಬರಬೇಕು. ಆದರೆ ಬರೋಕ್ಕಿಂತ ಮೊದಲೇನು ಮಾಡಿದ್ನಂತೆ, ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋದಂತೆ. ಒಂದು ತೀರ್ಥವಿಧಿಯನ್ನು ಮಾಡಬೇಕು ಅಂತ ತೀರ್ಥಕ್ಷೇತ್ರಗಳಿಗೆ ಹೋದ. ಎಲ್ಲ ತೀರ್ಥಕ್ಷೇತ್ರಗಳಿಗೂ ಕೂಡ ಹೋಗಿ ಪ್ರತಿ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಒಂದೊಂದು ಶ್ರಾದ್ದವನ್ನು ಮಾಡ್ತಾ ಹೋದಂತೆ. ಎಲ್ಲ ಶ್ರಾದ್ದಗಳನ್ನು ಮಾಡಿದ ನಂತರ ಕೊನೆಗೆ ಗಯಾ ಕ್ಷೇತ್ರಕ್ಕೂ ಬಂದ. ಆ ಗಯಾ ಕ್ಷೇತ್ರಕ್ಕೂ ಕೂಡ ಬಂದು ಅಲ್ಲೂ ಪಿಂಡ ಪ್ರದಾನವನ್ನು ಮಾಡಿದ. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಮೊದಲೇ, ನಮ್ಮಪ್ಪ ಕಾಡಿಗೆ ಹೋಗಿ ಸತ್ತಿದ್ದ, ನಮ್ಮಮ್ಮ ಬಾವಿಗೆ ಬಿದ್ದು ಸತ್ತಿದ್ದಾಳೆ, ಇನ್ನು ನಮ್ಮಣ್ಣ ಅವನನ್ನು ಯಾರೋ ಕೊಂದಿದ್ದಾರೆ, ಆದ್ದರಿಂದಾಗಿ ಏನಾದರೂ ಮಾಡಿ ಇವನನ್ನು ಉದ್ಧಾರ ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಎಲ್ಲ ಕಡೆ ಶ್ರಾದ್ದವನ್ನು ಮಾಡಿದ. ಕೊನೆಗೆ ಗಯಾ ಶ್ರಾದ್ದವನ್ನು ಮಾಡಿದ. ಎಲ್ಲರಿಗೂ ಪಿಂಡ ಪ್ರದಾನವನ್ನು ಮಾಡಿದ. ಎಲ್ಲ ಪಿಂಡ ಪ್ರದಾನಾದಿಗಳೆಲ್ಲ ಶ್ರಾದ್ದ ಎಲ್ಲ ಮುಗಿದು ತನ್ನ ಊರಿಗೆ ಬಂದು ತನ್ನ ಮನೆಯಲ್ಲಿ ವಾಸ ಮಾಡಬೇಕು ಅಂತ ತಮ್ಮ ಮನೆಗೆ ಬಂದು ಇದ್ದಂತೆ. ಇದ್ದರೆ ಏನೋ ಕಸಿಬಿಸಿ ಎಲ್ಲ ಇದೆ, ಊಟಕ್ಕಿದೆ, ತಿಂಡಿಗಿದೆ, ಶ್ರೀಮಂತಿಕೆ ಇದೆ, ಎಲ್ಲ ಇದೆ. ಆದರೆ ಮನೆಯಲ್ಲಿ ವಾಸ ಮಾಡುತ್ತಿದ್ದರೆ ಏನೋ ಒಂದು ರೀತಿ ಹಿಂಸೆ ಆಗೋದಂತ. ಏನು ಹಿಂಸೆ ಅಂತ ಅರ್ಥ ಆಗ್ತಾ ಇಲ್ಲ ಅವನು. ಯಾಕೋ ವಿಚಿತ್ರ ಆಗ್ತಾ ಇತ್ತಂತ. ಇಂಥ ಸಂದರ್ಭದಲ್ಲಿ ಯಾಕೆ ಹೀಗಾಗ್ತಿದೆ ಅಂತ ಗೊತ್ತಾಗಲಿಲ್ಲ. ಒಂದು ದಿವಸ ರಾತ್ರಿ ಏನಾಯಿತು ಅಂತಂದರೆ, ಮಧ್ಯರಾತ್ರಿ ಕಾಲದಲ್ಲಿ ಇದ್ದಕ್ಕಿದ್ದಾಗೆ ಯಾರೋ ಜೋರಾಗಿ ಬಾಗಿಲು ತಟ್ಟಿದಂತೆ ಶಬ್ದ ಆಯಿತಂತೆ. ಆ ಬಾಗಿಲು ತಟ್ಟಿದಂತೆ ಶಬ್ದ ಆದ ಕೂಡಲೇ ಏನಿದು, ಒಂದು ಸ್ವಲ್ಪ ವೇದಾಂತ ಓದ್ದವನಾದ್ರಿಂದ ಮಂತ್ರಶಕ್ತಿ ಇದೆ ಅನ್ನೋ ಧೈರ್ಯ ಅದರಿಂದಾಗಿ ಬಾಗಿಲು ತೆಗೆದ್ನಂತೊಮ್ಮೆ. ಬಾಗಿಲು ತೆಗೆದಾಗ ನೋಡುತ್ತಾನೆ, ಏನೂ ಕಾಣ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಒಂದು ಸರ್ತಿ ಮೇಕೆ ಮುಖ ಕಾಣಿಸ್ತಂತೆ, ಇದ್ದಕ್ಕಿದ್ದಾಗೆ ಒಂದು ಸರ್ತಿ ಆನೆ ಮುಖ ಕಾಣಿಸ್ತಂತೆ, ಇದ್ದಕ್ಕಿದ್ದಾಗೆ ಒಂದು ಎಮ್ಮೆ ಮುಖ ಕಾಣಿಸ್ತಂತೆ, ಇದ್ದಕ್ಕಿದ್ದಾಗೆ ಒಂದು ಸರ್ತಿ ಅಗ್ನಿ ಕಾಣಿಸ್ತು. ಏನೋ ವಿಚಿತ್ರ ಕಾಣಲಿಕ್ಕೆ ಶುರುವಾಯ್ತಂತೆ. ಸಕೃನ್ಮೇಷ ಸಕೃದ್ಧಸ್ತಿ ಸಕೃಚ್ಚ ಮಹಿಷೋ ಭವತ್ ಸಕೃದಿಂದ್ರ ಸಕೃಚ್ಚಾಗ್ನಿ ಪುನಶ್ಚ ಪುರುಷೋ ಭವತ್. ಏನೋ ವಿಚಿತ್ರ. ಕೊನೆಗೆ ಒಬ್ಬ ಪುರುಷ ಕಾಣಿಸಿದ. ಹೀಗೆಲ್ಲ ವೈಪರೀತ್ಯಮಿದಂ ದೃಷ್ಟ ಗೋಕರ್ಣೋ ಧೈರ್ಯ ಸಂಯುತ. ತಾನೇ ಧೈರ್ಯದಿಂದಾಗಿ ಕಸ್ತ್ವಂ ಉಗ್ರತರೋ ರಾತ್ರೌ ಕುತೋ ಯಾತೋ ದಶಾಮಿಮಾಂ. ಯಾಕೆ ಈ ಬಹಳ ಉಗ್ರವಾಗಿರುವಂಥ ರಾತ್ರಿ ಕಾಲದಲ್ಲಿ ಬಂದು ಯಾರು ನನಗೆ ಹಿಂಸೆ ಕೊಡ್ತಾ ಇರೋದು, ಯಾಕೆ ಹಿಂಸೆ ಕೊಡ್ತಾ ಇದ್ದೀರಿ ಅಂತ ಒಂದು ಸರ್ತಿ ಅಲ್ಲಿಂದಲೇ ಸುಮ್ಮನೆ ಒಂದು ಜೋರಾಗಿ ಕೇಳಿದಂತೆ. ಕಿಂವಾ ಪ್ರೇತಃ ಪಿಶಾಚೋ ವಾ ರಾಕ್ಷಸೋಸೀತಿ ಶಂಸನಃ ಅಂತ. ಏನು ಪ್ರೇತವೋ ಪಿಶಾಚಿಯೋ ಯಾರಿದ್ದೀರಿ ಒಂದು ಸರ್ತಿ ಹೇಳ್ರಿ ನೀವು ಅಂತ ಜೋರಾಗಿ ಕೇಳಬೇಕಾದ್ರೆ ಅಲ್ಲಿಂದ ಮುಖ ಕಾಣಿಸ್ತಾ ಇಲ್ಲ, ದೇಹ ಕಾಣಿಸ್ತಾ ಇಲ್ಲ, ಮಾತು ಮಾತ್ರ ಕೇಳಿಸ್ತಾ ಇದೆ ಅಂತ. ಮಾತು ಮಾತ್ರ ಬಂತು. ಆಗ ಹೇಳ್ತಾ ಇದ್ದಾನಂತೆ, ಅಹಂ ಭ್ರಾತ ತ್ವದೀಯೋಸ್ಮಿ ದುಂದುಕಾರೀತಿ ನಾಮತಃ ಸ್ವಕೀಯೇನೈವ ದೋಷೇಣ ಬ್ರಹ್ಮತ್ವಂ ನಾಶಿತಂ ಮಯಾ. ಅವನು ಹೇಳಿದ, ಅಹಂ ಭ್ರಾತ ತ್ವದೀಯೋಸ್ಮಿ, ನಾನು ಬೇರೆ ಯಾರು ಅಲ್ಲ, ನಿಮ್ಮಣ್ಣ ದುಂದುಕಾರಿ ಅಂತ ಹೇಳಿದಂತೆ. ಎಲ್ಲಿದ್ದೀಯೋ ನೀನು ಅಂತ ಕೇಳಿದರೆ, ನಾನು ಮಾಡಿದಂಥ ಸ್ವಕೀಯೇನೈವ ದೋಷೇಣ, ನಾನು ಮಾಡಿದ ಅಪರಾಧದಿಂದಾಗಿ ನನಗೆ ಬ್ರಹ್ಮತ್ವಂ ನಾಶಿತಮ್ಮಯ್ಯ, ನನ್ನ ಬ್ರಾಹ್ಮಣ ಜನ್ಮವನ್ನು ನಾಶ ಮಾಡಿಕೊಂಡಿದ್ದೇನೆ ನಾನು. ನನಗೆ ವಿಪರೀತವಾದಂಥ ಒಂದು ಪ್ರೇತ ಜನ್ಮ ಎನ್ನುವಂಥದ್ದು ಬಂದಿದೆ. ಆ ಪ್ರೇತ ಜನ್ಮ ಎನ್ನುವಂಥದ್ದು ಹೇಗಿರುತ್ತೆ ಅಂದರೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹಸಿವಾಗುತ್ತೆ, ತಿನ್ನಲಿಕ್ಕಾಗಲ್ಲ, ಬಾಯಾರಿಕೆ ಆಗುತ್ತೆ, ನೀರು ಕುಡಿಲಿಕ್ಕಾಗಲ್ಲ. ಇಂಥ ಘೋರವಾಗಿರುವಂಥ ಜನ್ಮ ಅದು. ಆದ್ದರಿಂದ ಭಾಳ ಕಷ್ಟವಾಗಿರುವಂಥ ಜನ್ಮ ಅದು. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ನನ್ನ ಕುಟುಂಬದಲ್ಲಿ ನೀನೊಬ್ಬ ಉಳಿದಿದ್ದೀ, ನನಗೆ ಈ ಜನ್ಮದಿಂದ ಪಾರು ಮಾಡು, ಇದರಿಂದ ಮುಕ್ತಿ ಕೊಡಿಸು ಅಂತ ಕೇಳಲಿಕ್ಕೆ ನಿನ್ನ ಹತ್ರ ಬಂದಿದ್ದೇನೆ ಅಂತ ಕೇಳಿದಂತೆ. ಅಷ್ಟು ಕೇಳುವಾಗ ಅವನು ಹೇಳ್ತಾನೆ, ಗೋಕರ್ಣ ಅಣ್ಣ, ನಿನಗಿಂತ ಪ್ರೇತ ಜನ್ಮ ಬರ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅನ್ನಂತ. ನನಗೆ ಮೊದಲೇ, ಯಾಕೆ ಅಂದರೆ ನೀನು ಮಾಡಿದ ಪಾಪ ಅಂಥದ್ದು ಅಂತ, ನೀನು ಮಾಡಿದ ಪಾಪ ಅಂಥದ್ದು. ಅದಕ್ಕೆ
ಆದರೂ ನಾನು ನಿನಗೋಸ್ಕರವಾಗಿ ಗಯಾ ತನಕ ಹೋಗಿ ಗಯಾ ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಮಾಡಿ ವಿಷ್ಣುಪಾದಕ್ಕೆ ಮುಟ್ಟಿಸಿ ಬಂದಿದ್ದೀನಿ. ಆದರೂ ನಿನಗೆ ತತ್ಕಥಂ ನೈವ ಮುಕ್ತೋಸಿ ಅಂತ ಕೇಳ್ತಾನೆ. ಆದರೂ ನಿನಗೆ ಯಾಕೋ ಮುಕ್ತಿ ಆಗಲಿಲ್ಲ ಅಂತ ಕೇಳಿದರೆ ಅವನು ಹೇಳ್ತಾನೆ, ತಮ್ಮ ನೀನು ನನಗೋಸ್ಕರ ಒಂದು ಸರ್ತಿ ಗಯಾ ಶ್ರಾದ್ದ ಮಾಡಿ ಬಂದಿದ್ದಿ. ನೀನು ಒಂದು ಸರ್ತಿ ಅಲ್ಲ ಗಯಾ ಶ್ರಾದ್ದವನ್ನು, ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ಮೇ ನ ಭವಿಷ್ಯತಿ. ಅವನು ಹೇಳಿದ, ಇಂಥ ಗಯಾ ಶ್ರಾದ್ದಗಳನ್ನು ಒಂದಲ್ಲ 100 ಮಾಡಿದರೂ ಕೂಡ ನನಗೆ ಈ ಮುಕ್ತಿ ಅನ್ನುವಂಥದ್ದಾಗಲ್ಲ ಅಂದವರು. ಯಾಕೆ ಅಂದರೆ ನಾನು ಮಾಡಿದ ಪಾಪ ಅಂತ. ಎಂಥ ಕೆಲಸ ಮಾಡಿದ್ದೇನೆ. ಬ್ರಾಹ್ಮಣರು ಎಲ್ಲಿಯಾದರೂ ಕೂಡ ಒಳ್ಳೆ ವೃತ್ತಿಯಲ್ಲಿದ್ದರು ಅಂತ ಆದರೆ ಅವ್ರು ಏನೋ ವೃತ್ತಿ ಮಾಡ್ಕೊಳ್ತಾ ಇರಬೇಕಾದ್ರೆ ನಿನಗೆ ಮೈಲಿಗೆ ಬಂದಿದೆ ಅಂತ ಹೇಳೋದು, ಉಪನಯನಗಳನ್ನು ಮದುವೆಗಳನ್ನೆಲ್ಲ ನಿಲ್ಲಿಸೋದು, ಇಂಥ ಒಂದು ಅನರ್ಥಕಾರಿಯಾದಂಥ ಕೆಲಸವನ್ನು ಮಾಡಿದ್ದೀನಿ. ಅತ್ಯಂತ ಪಾಪಿಷ್ಟ ನಾನು, ಅತ್ಯಂತ ಪಾಪಿಷ್ಟ. ಉತ್ತಮ ಬ್ರಾಹ್ಮಣರ ವೃತ್ತಿಯನ್ನೇ ತೆಗಿಸಿ ಬ್ರಹ್ಮತ್ಯಧಾರಕ ನೆನಿಸಿದೆ. ಮತ್ತೆ ಮುಂಜಿ ಮದುವೆ ಸಮಯಕ್ಕೆ ನಾ ಹೋಗಿ ಸತ್ತ ಸುದ್ದಿಯ ಪೇಳಿದೆ. ವಿತ್ತವರ ಬೆನ್ನತ್ತಿ ದೂತರ ಕಳುಹಿ ಕುತ್ತಿಗೆಯನ ಕೊಯ್ಸಿದೆ. 10 ಜನರೆನ್ನೆಣಕೆ ನಿತ್ಯ ಕಲ್ಲೊಡೆಯುತ್ತಿರೆ ಮೃತ್ಯುದೇವತೆ ಎನಿಸಿದೆ. ಹರಿಯೇ ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಟ ನಾನು. ಅತ್ಯಂತ ಪಾಪಿಷ್ಟ ನಾನು. ನನಗೆ ಹೇಗಪ್ಪ ಭಗವಂತನ ಪಾದ ಸಿಗುತ್ತೆ? ಈ ಜನ್ಮದಿಂದ ಮುಕ್ತಿ ಸಿಗುವಂಥದ್ದು ಅಷ್ಟು ಸುಲಭದಲ್ಲಿಲ್ಲ ನನಗೆ. ಆದ್ದರಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನೀನೊಬ್ಬ ಉಳಿದಿದ್ದೀಯ, ಅದಕ್ಕೋಸ್ಕರ ನಿನ್ನಿಂದ ಉದ್ಧಾರ ಆಗಬೇಕು ಅಂತ ಬಂದಿದ್ದೇನೆ. ಏನಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ, ಏನು ಮಾಡಬೇಕಾಗಾದ್ರೆ ಅದು ಗೊತ್ತಿಲ್ಲ ಅಂತಲೇ ನಿನ್ನ ಹತ್ರ ಬಂದಿದ್ದೀನಿ ಅಂತ. ಏನು ಮಾಡಬೇಕು? ಸರಿ ಆಯಿತು, ನಾನೇ ಮಾಡ್ತೇನೆ ಅಂತ ಮರುದಿವಸ ಆಗಬೇಕಾದ್ರೆ ಬೆಳಗಿನ ಹೊತ್ತಿನಲ್ಲಿ ಸೂರ್ಯಮಂಡಲದಲ್ಲಿರುವಂಥ ಭಗವಂತನನ್ನು ಧ್ಯಾನ ಮಾಡಿದ್ನಂತೆ. ಸವಿತ್ರನಾಮಕ ಪರಮಾತ್ಮನ ಧ್ಯಾನವನ್ನು ಮಾಡಿದ್ನಂತೆ. ಆ ಸವಿತ್ರನಾಮಕ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಂತೇನೆ, ತುಭ್ಯಂ ನಮೋ ಜಗತ್ಸಾಕ್ಷಿನ್ ಬ್ರೂಹಿಮೇ ಮುಕ್ತಿ ಹೇತುಕಂ. ನಿನಗೆ ನಮಸ್ಕಾರ ಮಾಡ್ತೇನೆ ಭಗವಂತ, ನನ್ನ ಅಣ್ಣನಿಗೆ ಮುಕ್ತಿ ಆಗುವುದಕ್ಕೆ ಏನು ಕಾರಣ ಅಂತ ಹೇಳು. ಯಾಕೆ ಮುಕ್ತಿ ಆಗ್ತಾ ಇಲ್ಲ, ಅವನಿಗೆ ಏನು ಮಾಡಿದರೆ ಮುಕ್ತಿ ಆಗುತ್ತೆ ಅನ್ನೋದನ್ನು ಹೇಳು. ತಚ್ಛ್ರುತ್ವ ದೂರತ ಸೂರ್ಯ ಸ್ಫುಟಮಿತ್ಯಭ್ಯಭಾಷತ. ಆಗ ಸೂರ್ಯಮಂಡಲದಿಂದಲೇ ಒಂದು ಧ್ವನಿ ಬಂತಂತೆ. ಏನು ಧ್ವನಿ ಅಂದರೆ, ಶ್ರೀಮದ್ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು ಇತಿ ಸೂರ್ಯವಚ ಸರ್ವ ಧರ್ಮರೂಪಂ ತು ವಿಶ್ರುತಂ. ಆಗ ಆ ಸೂರ್ಯಮಂಡಲದಿಂದಲೇ ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂ ಕುರು, ಭಾಗವತದಿಂದಲೇ ಮುಕ್ತಿ ಅನ್ನುವಂಥದ್ದಾಗತ್ತೆ. ಆದ್ದರಿಂದ ಸಪ್ತಾಹವನ್ನು ನಿನ್ನ ಮನೆಯಲ್ಲಿ ನಡೆಸು ನೀನು ಅಂತ ಆ ಸೂರ್ಯಮಂಡಲದಿಂದ ಒಂದು ಧ್ವನಿ ಎನ್ನುವಂಥದ್ದು ಬಂತಂತೆ. ಅದು ಬಂದಾಗ ಭಾಗವತ ಸಪ್ತಾಹವನ್ನು ಮಾಡಬೇಕು. ತಾನೇ ಅಧ್ಯಯನ ಮಾಡಿದ್ದ ವಿದ್ಯಾಪೀಠದಲ್ಲಿ, ತಾನೇ ಭಾಗವತ ಹೇಳಬೇಕು ಅಂತ ಗೋಕರ್ಣ ಏನು ಮಾಡಿದ, ಗೋಕರ್ಣೋ ನಿಶ್ಚಯಂ ಕೃತ್ವ ವಾಚನಾರ್ಥಂ ಪ್ರವರ್ತಿತಃ. ತಾನೇ ಹೇಳಬೇಕು ಅಂತ ತನ್ನ ಬಂಧುಗಳಿಗೆ ಬಾಂಧವರಿಗೆ ಎಲ್ಲರಿಗೂ ಹೇಳಿ ಕಳಿಸಿದಂತೆ. ಶ್ರೀಮದ್ ಭಾಗವತ ಅಂತ ಹೇಳಿದರೆ ಸಿಕ್ತು ಅಂದ ಕೂಡಲೇ ತಾವೇ ತಿನ್ಲಿಕ್ಕೆ ಹೋಗಬಾರ್ದು. ಅದೊಂದು ಹಣ್ಣು. ವೇದ ಅನ್ನುವಂಥ ಒಂದು ಕಲ್ಪವೃಕ್ಷ ಇದೆ ಅಂತೆ. ಆ ಕಲ್ಪವೃಕ್ಷದಲ್ಲಿ ಬಿಟ್ಟ ಒಂದು ಮಾವಿನ ಹಣ್ಣು ಯಾವುದು ಅಂದರೆ ಭಾಗವತ ಎನ್ನುವಂಥ ಹಣ್ಣಂತೆ. ಅದು ಸಿಹಿಯಾದ ಪದಾರ್ಥ. ಸಿಹಿ ಪದಾರ್ಥ ಎನ್ನುವುದು ಸಿಕ್ಕಾಗ ಒಬ್ಬನು ತಿನ್ನಬಾರದು ಅಂತ ಹೇಳಿದೆ. ಏಕಸ್ವಾದು ನಗುಂಜೀತ ಅಂತ ಹೇಳ್ತಾರೆ. ಒಳ್ಳೆಯ ಪದಾರ್ಥ ಸಿಕ್ತು ಅಂದರೆ ಯಾರಾದರೂ ಬರ್ತಿದ್ದಾರೆ ಅಂದರೆ ಸಾಕು ಒಳಗೆ ಬಚ್ಚಿಟ್ಕೊಳ್ತೀವಿ, ಬಂದು ಅವನಿಗೆ ಕೊಡಬೇಕಾಗ್ತದಲ್ಲ ಅಂತ. ಹಾಗೆ ಮಾಡಬಾರ್ದಂತೆ. ಬಂದರೆ 10 ಜನರಿಗೆ ಹಂಚಿ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗೆ ಶ್ರೀಮದ್ ಭಾಗವತ ಎನ್ನುವಂಥದ್ದು ಕೂಡ ಇದೊಂದು ದಿವ್ಯವಾಗಿರುವಂಥ ಹಣ್ಣು. ಈ ಹಣ್ಣನ್ನು ನಿಗಮ ಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ. ಇದು ನಿಗಮ ಕಲ್ಪತರೋಹ ಗಳಿತಂ ಫಲಂ. ನಿಗಮ ಅಂತ ಹೇಳಿದರೆ ವೇದ. ವೇದವೆಂಬ ಕಲ್ಪವೃಕ್ಷದಲ್ಲಿ ಬಿಟ್ಟಂಥ ಒಂದು ದಿವ್ಯವಾದ ಹಣ್ಣು. ಇದನ್ನು ಮೊದಲು ಕಚ್ಚಿ ತಿಂದದ್ದು ಯಾವುದು ಅಂದರೆ ಗಿಣಿ ತಿಂತಂತೆ ಶುಕಾಚಾರ್ಯರು ಅಂತ ಹೇಳ್ತಾರೆ. ಗಿಣಿ ಮುಟ್ಟಿದರೆ ಸಾಕು ಆ ಹಣ್ಣಿನಲ್ಲಿ ಒಳ್ಳೆ ರಸ ಬರ್ತದಂತೆ. ಹಾಗೆ ರಸ ತುಂಬಿದಂಥ ಒಂದು ಹಣ್ಣು. ಈ ಹಣ್ಣನ್ನು ಒಬ್ಬರೇ ತಿನ್ನಬೇಡ್ರಿ, ಮತ್ತೇನು ಮಾಡಬೇಕು ಅಂದರೆ 10 ಜನರಿಗೆ ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ಎಲ್ಲರೂ ತಿನ್ನಬೇಕು ಇದನ್ನು ಅಂತ ಹೇಳಿದ್ದಾರೆ. ಅದರಿಂದ ತಿನ್ನುವಾಗ, ಆ ಹಣ್ಣನ್ನು ಸವಿಯುವಾಗ, ಕೇಳುವಾಗ ಒಬ್ಬರು ಕೇಳಬಾರ್ದು,
ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಸುತ್ತಮುತ್ತಲೇ ಇದ್ದವರನ್ನ, ಅವ್ರನ್ನ, ಬಂಧುಗಳನ್ನ, ಬಾಂಧವರನ್ನ ಎಲ್ಲರನ್ನ ಕರೆದು ಆ ಭಾಗವತವನ್ನು ನೀವೆಲ್ಲರೂ ಕೂಡ ಅದನ್ನು ಪಾನ ಮಾಡಿ ಅಂತ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಹಾಗೆ ಗೋಕರ್ಣನು ಕೂಡ ಎಲ್ಲರನ್ನ ಕರೆದಂತೆ, ಕರೆದು ಎಲ್ಲರನ್ನ ಸೇರಿಸಿಕೊಂಡು ತಾನು ಭಾಗವತ ಹೇಳಲಿಕ್ಕೆ ಶುರು ಮಾಡಿದ. ಭಾಗವತ ಹೇಳಬೇಕಾದ್ರೆ ಅಲ್ಲಿಗೆ ಈ ದುಂದುಕಾರಿ ಪ್ರೇತ ರೂಪದಿಂದಲೇ ಬಂದ. ತಾನೂ ಭಾಗವತವನ್ನು ಕೇಳಬೇಕು ಅಂತ ಬಂದಂತೆ. ಭಾಗವತ ಕೇಳಲಿಕ್ಕೆ ಬಂದಾಗ ಎಲ್ಲಿ ಕೂತ್ಕೊಳ್ಳೋದು ಅಂತ ನೋಡಿದರೆ ಜಾಗ ಕಾಣಲಿಲ್ಲ. ಒಂದು ಬಿದಿರಿನ ಕೋಲಿತ್ತಂತೆ. ಆ ಬಿದಿರಿನ ಕೋಲಿಗೆ 7 ಗಂಟುಗಳಿತ್ತು. ಅದರಲ್ಲಿ ಏನು ಮಾಡಿದ, 1 ಗಂಟಿಗೆ ಬೊಂಬು, ಬಿದಿರಿನ ಬೊಂಬು, ಆ ಬೊಂಬಲ್ಲಿ 1 ಗಂಟಲ್ಲಿ ಹೋಗಿ ಕೂತ್ಕೊಂಡಂತೆ. ಇದೇ ನನಗೆ ಸರಿಯಾದ ಜಾಗ ಅಂತ ಕೂತ್ಕೊಂಡ. ಮೊದಲನೇ ದಿವಸದ ಕಥೆ ಎನ್ನುವಂತಹದ್ದು ಮುಗೀತಂತೆ. ದಿನಾಂತೆ ರಕ್ಷಿತಾಗಾತ ತದಾ ಚಿತ್ರಂ ಬಭೂವಃ. ಮೊದಲಿಗೆ 1 ದಿವಸದ ಕಥೆ ಮುಗಿಲಿಕ್ಕೆ ಪುರುಸೊತ್ತಿಲ್ಲ. ಆ ಮೊದಲನೇ ಗಂಟೇನಿತ್ತು ಅದು ಫಟ್ ಅಂತ ಹೊಡೀತಂತೆ. ಆಗ ಮರು ದಿವಸಕ್ಕೆ ಸ್ವಲ್ಪ ಜನ ಜಾಸ್ತಿ ಆದ್ರಂತೆ. ಏನೋ ವಿಚಿತ್ರ ನಡೀತಾ ಇದೆ ಅಂತ. ಸಾಮಾನ್ಯ ಜನರಿಗೆ ಏನು ಅಂದರೆ ಭಾಗವತ ನಡೀತಾ ಇದೆ ಬರ್ರಿ ಅಂದರೆ ಬರುವುದಿಲ್ಲಂತೆ. ಇಲ್ಲ ಅಲ್ಲೊಂದು ಗಣಪತಿ ಕೂಡಿಸ್ಯಾರೆ, ಅವನು ಹಾಲು ಕುಡಿತಿದ್ದಾನೆ ಅಂದರೆ ಕ್ಯೂ ನಿಂತ್ಬಿಡ್ತಾರೆ ಜನ. ಏನೋ ಕುತೂಹಲ ಅದರಲ್ಲಿ. ಹಾಗೆ ಆ ರೀತಿಯಲ್ಲಿ ಇಲ್ಲೂ ಕುತೂಹಲ ನಡೀತಾ ಇದೆ ಅಂತ ಎಲ್ಲರೂ ಬರ್ಲಿಕ್ಕೆ ಶುರು ಮಾಡಿದ್ರಂತೆ. ಬಂದವರೆಲ್ಲರೂ ಕೂಡ ಕೂತ್ಕೊಂಡ್ರು. 2ನೇ ದಿವಸದ ನಡೀತು. ದ್ವಿತೀಯೇನ್ನಿ ತಥಾ ಸಾಯಂ ದ್ವಿತೀಯ ಗ್ರಂಥಿ ವೇದನಂ, ತೃತೀಯೇನ್ನಿ ತಥಾ ಸಾಯಂ ತೃತೀಯ ಗ್ರಂಥಿ ವೇದನಂ. ಪ್ರತಿನಿತ್ಯವೂ ಕೂಡ ಒಂದೊಂದು ಗ್ರಂಥಿ, ಆ ಏನು ಗಂಟಿತ್ತು ಅದು ಫಟ್ ಫಟ್ ಅಂತ ಹೊಡಿಲಿಕ್ಕೆ ಶುರುವಾಯಿತು. ಎಲ್ಲ ಜನರಿಗೆ ಆಶ್ಚರ್ಯವೋ ಆಶ್ಚರ್ಯ. ಬಂದು ಕೂತ್ಕೊಳ್ತಿದ್ರಂತೆ. ಹೌಸ್ಫುಲ್ ಆಗಿ ಹೋಗಿತ್ತು ಎಲ್ಲವೂ ಕೂಡ. ಆಗ ಕೊನೇ ದಿವಸಕ್ಕಾಗಬೇಕಾದ್ರೆ ಕೊನೇ ದಿವಸದ ಭಾಗವತ ಮಂಗಳ ಆಯಿತು. ಆಗ ಆ ಗ್ರಂಥಿ ಎನ್ನುವಂತಹದ್ದು ಒಡೀತಂತೆ. ಒಡೆದು ಕೂಡಲೇನೆ ಆಗ ಅಲ್ಲಿ ತನಕಲೂ ಕೂಡ ಕಾಣದೇ ಇರುವಂತಹ ಪ್ರೇತ ಎನ್ನುವಂತಹದ್ದು ದಿವ್ಯ ರೂಪದ ರೋಜಾತಃ ತುಳಸೀದಾಮ ಮಂಡಿತಃ ಪೀತವಾಸ ಘನಶ್ಯಾಮೋ ಮುಕುಟಿ ಕುಂಡಲಾನ್ವಿತಃ ನನಾಮ ಭ್ರಾತರಂ ಸದ್ಯ ಗೋಕರ್ಣಮಿತಿ ಚಾಬ್ರವೀತ್. ದಿವ್ಯ ರೂಪದ ರೋದೇಹ, ಒಳ್ಳೆ ದಿವ್ಯವಾಗಿರುವಂಥ ರೂಪವನ್ನು ಧಾರಣೆ ಮಾಡಿಕೊಂಡು, ಕಂಠದಲ್ಲಿ ತುಳಸಿ ಮಾಲೆಯನ್ನು ಹಾಕ್ಕೊಂಡು, ಪೀತವಾಸ ಒಳ್ಳೆ ಶುದ್ಧವಾಗಿರುವಂಥ ಪೀತಾಂಬರವನ್ನು ಉಟ್ಟುಕೊಂಡು, ಒಳ್ಳೆ ಘನಶ್ಯಾಮನಾಗಿ, ಮುಕುಟಿ ಒಳ್ಳೆ ಮುಕುಟವನ್ನು ಧಾರಣೆ ಮಾಡಿಕೊಂಡು, ಅದ್ಭುತವಾದಂಥ ಕುಂಡಲಗಳನ್ನು, ಕಿವಿಯ ಆಭರಣಗಳನ್ನು ಹಾಕ್ಕೊಂಡು ದಿವ್ಯ ರೂಪದಿಂದಾಗಿ ಆ ದುಂದುಕಾರಿ ಅನ್ನುವಂಥವನು ಬಂದು ನಿಂತುಕೊಂಡಂತೆ. ಬಂದವನೇ ಸುಮ್ಮನೆ ನಿಲ್ಲಿಲ್ಲ. 2 ಕೈಗಳನ್ನು ಮೇಲೆತ್ತಿ ಹೇಳ್ತಿದ್ದಾನಂತೆ. ಧನ್ಯ ಭಾಗವತಿ ವಾರ್ತಾ ಪ್ರೇತಪೀಡಾ ವಿನಾಶಿನಿ ಸಪ್ತಾಹೋಪಿ ತಥಾ ಧನ್ಯ ಕೃಷ್ಣಲೋಕ ಫಲಪ್ರದ. ಭಾಗವತವನ್ನು ಕೇಳಿದವರೇ ಜನ್ಮದಲ್ಲಿ ಧನ್ಯ, ಈ ಜೀವನದಲ್ಲಿ ಧನ್ಯ ಅಂತ ಅದನ್ನು ಜೋರಾಗಿ ಭಾಗವತಕ್ಕೆ ಜಯವಾಗಲಿ ಅಂತ ಭಾಗವತವನ್ನು ಕೊಂಡಾಡ್ತಾ ತನ್ನ ತಮ್ಮನಾದಂಥವನು, ತಮ್ಮನಾಗಿದ್ದರೂ ಕೂಡ ವೇದವ್ಯಾಸ ಪೀಠದಲ್ಲಿ ಕೂತ್ಕೊಂಡಿದ್ದಾನೆ ಅಂತ ನನಾಮ ಭ್ರಾತರಂ ಸದ್ಯ, ಆ ಭ್ರಾತೃವಿಗೆ ನಮಸ್ಕಾರವನ್ನು ಮಾಡಿದಂತೆ. ವೇದವ್ಯಾಸ ದೇವರು ನಿನ್ನಲ್ಲಿ ಕೂತು ಹೇಳಿಸಿದ್ದಾರೆ ಅಂತ ನಮಸ್ಕಾರ ಮಾಡಿ ಆದ ನಂತರ ಎಲ್ಲ ಆದ ಮೇಲೆ ಇನ್ನೇನು ಅವನು ಭಾಗವತ ಕೇಳಿ ಇಂಥ ದಿವ್ಯ ರೂಪ ಧಾರಣೆ ಮಾಡಿದಾಗ ದೇವಲೋಕದಿಂದಾಗಿ ಒಂದು ಪುಷ್ಪಕ ವಿಮಾನ ಬಂತು. ಆ ಪುಷ್ಪಕ ವಿಮಾನ ಎನ್ನುವಂತಹದ್ದು ಬಂದು ಅವ್ರು ಹೇಳಿದ್ರಂತೆ, ದೇವತೆಗಳೆಲ್ಲ ಹೇಳಿದರು, ದುಂದುಕಾರಿ ನಿನಗೆ ಇಲ್ಲಿ ತನಕ ಪ್ರೇತ ಜನ್ಮ ಇತ್ತು, ಆದರೆ ಭಾಗವತವನ್ನು ಶ್ರದ್ಧೆಯಿಂದ ಕೇಳಿದಿ ನೋಡೋದೇನು, ಅದಕ್ಕೆ ದೇವಲೋಕದಲ್ಲೇ ನಿನಗೊಂದು ಸೀಟನ್ನು ರಿಸರ್ವ್ ಮಾಡಿಟ್ಟಿದ್ದೀವಿ, ಬಾ ನಿನ್ನನ್ನು ದೇವಲೋಕಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ಎಲ್ಲರೂ ಸೇರಿ ಪುಷ್ಪಕ ವಿಮಾನದಲ್ಲಿ ಕೂಡಿಸಿಕೊಂಡು ಮೇಲಕ್ಕೆ ಕರ್ಕೊಂಡು ಹೋದ್ರಂತೆ. ಮೇಲೆ ಕರೆದುಕೊಂಡು ಹೋದರು. ಆಗ ಅಲ್ಲಿದ್ದ ಎಲ್ಲ ಜನರು ಕೂಡ ಕೇಳಿದ್ರಂತೆ, ಅಲ್ಲ ಗೋಕರ್ಣ, ಇಲ್ಲಿ ತನಕ ನೀನು ಭಾಗವತ ಹೇಳಿದಾಗ ಭಾಗವತ ಕೇಳಿದ್ದು ಬರೀ ಪ್ರೇತ ಮಾತ್ರ ಕೇಳಿದ್ದಲ್ಲ, ನಾವೆಲ್ಲ ಕೇಳಿದ್ದೀವಿ ಭಾಗವತವನ್ನು. ಆದರೆ ದೇವಲೋಕದಿಂದ ಬಂದಂಥ ಪುಷ್ಪಕ ವಿಮಾನದಲ್ಲಿ ನಿಮ್ಮ ಅಣ್ಣ ದುಂದುಕಾರಿನ ಮಾತ್ರ ಕೂಡಿಸ್ಕೊಂಡು ಹೋದ್ರು, ನಮ್ಮನ್ನು ಯಾಕೋ ಬಿಟ್ಟು ಹೋದ್ರು ಅಂತ ಕೇಳಿದಂತೆ. ನಾವು ಕೇಳಿದ್ವಲ್ಲ ಭಾಗವತ ಅಂದರೆ. ಗೋಕರ್ಣ ಹೇಳಿದಂತೆ, ಏನಿಲ್ಲ, ನಮ್ಮಣ್ಣನೂ ಕೇಳಿದ್ದಾನೆ ಭಾಗವತ, ನೀವು ಕೇಳಿದ್ದೀರಿ, ಆದರೆ ಇಷ್ಟೇ ವ್ಯತ್ಯಾಸ. ನಮ್ಮಣ್ಣ ದುಂದುಕಾರಿ ಕೇಳಬೇಕಾದ್ರೆ ಭಕ್ತಿ ಶ್ರದ್ಧೆಯಿಂದಾಗಿ ಕೇಳಿದ್ದಾನೆ. ನೀವೆಲ್ಲ ನಿತ್ಯ ಭಾಗವತ ಕೇಳಲಿಕ್ಕೆ ಬರ್ತಾ ಇದ್ದದ್ದು ಯಾಕೆ ಅಂದ್ರೆ ಆ ಬಿದಿರಿನ ಕೋಲ್ ಹೊಡಿತಿತ್ತಲ್ಲ, ಅದನ್ನು ನೋಡಬೇಕು ಅಂತ ಬಂದು ಕೊಡ್ತಿದ್ರು ಅಷ್ಟೇ. ನೀವು ಭಕ್ತಿಯಿಂದ ಕೇಳಲಿಲ್ಲ, ಶ್ರದ್ಧೆಯಿಂದ ಕೇಳಲಿಲ್ಲ. ಅದಕ್ಕೆ ನೀವು ಅದನ್ನು ಕೇಳಿಲ್ಲ ಆದರೆ ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ. ಅವರೆಲ್ಲ ಹೇಳಿದ್ರಂತೆ, ಗೋಕರ್ಣ ಇದನ್ನು ಮೊದಲೇ ಹೇಳಬೇಕಿತ್ತು ನೀನು ಅಂದ್ರಂತೆ. ಮೊದಲೇ ಹೇಳಿದರೆ ನಾವು ಭಕ್ತಿ ಶ್ರದ್ಧೆಯಿಂದಲೇ ಕೇಳ್ತಿದ್ವಲ್ಲ, ನೀನು ಇವಾಗ ಹೇಳಿದರೆ ನಾವೇನು ಮಾಡೋದು? ಅದಕ್ಕೆ ಮತ್ತೆ ಹೇಳಿದಂತೆ, ಇನ್ನೊಂದು ಸರ್ತಿ ಹೇಳ್ತೀನಿ ಬೇಕಾದ್ರೆ ಭಕ್ತಿ ಶ್ರದ್ಧೆಯಿಂದ ಕೇಳ್ತೀರಿ ಅಂತ ಆದರೆ ಅಂತ. ಆಯ್ತು ಹೇಳು ಅಂದ್ರಂತೆ. ಆಯಿತು ಅಂತ ಮತ್ತೊಮ್ಮೆ ಭಾಗವತ ಹೇಳಿದಂತೆ. ಆಗಲೇ ಈ ಭಾಗವತ ಎನ್ನುವಂತಹದ್ದು ಭಾದ್ರಪದ ಮಾಸದ ನವಮಿಯಿಂದ ಹುಣ್ಣಿಮೆ ಇದ್ದದ್ದು
ಪ್ರೋಷ್ಠಪದಿ ಕ್ರಮದಲ್ಲಿ ಪ್ರತಿಪತ್ತಿನಿಂದ ಹುಣ್ಣಿಮೆ ತನಕ ಅಂತ ಬೆಳೆದು ಬಂದದ್ದು ಈ ರೀತಿಯಲ್ಲಿ ಭಾಗವತ. ಆಗ ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋದರು ಅಂತ ಹೇಳ್ತಾರೆ. ಇದರಿಂದ ಏನಂತ ತಿಳ್ಕೊಳ್ಬೇಕು ಅಂತಂದರೆ ಶ್ರೀಮದ್ ಭಾಗವತಕ್ಕೆ ಇದು ಇನ್ನೊಂದು ಫಲ ಅಂತ ಹೇಳುತ್ತಾರೆ. ಯಾರು ಭಾಗವತವನ್ನು ಶ್ರದ್ಧೆಯಿಂದ ಮನೆಯಲ್ಲಿ ಶ್ರವಣ ಮಾಡುತ್ತಾರೋ, ನಾವು ಮಾಡಿರ್ತೇವೆ ನಮ್ಮನ್ನು ಅಗಲಿ ಹೋದಂಥ ಜೀವಕ್ಕೆ ಒಳ್ಳೆಯದಾಗಬೇಕು ಅನ್ನೋದಕ್ಕೋಸ್ಕರ ಪ್ರತಿ ತಿಂಗಳ ಶ್ರಾದ್ದವನ್ನು, ಮಾಸಿಕ ಶ್ರಾದ್ದವನ್ನು, ಮಾಡಬೇಕಾದಂಥ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಎಲ್ಲವನ್ನೂ ಮಾಡಿರ್ತೇವೆ. ಎಷ್ಟಾದರೂ ಮನುಷ್ಯರು ನಮ್ಮ ಲೋಪ ದೋಷ ಎಲ್ಲ ಸೇರಿಕೊಂಡಿರ್ತದೆ. ಅದರಿಂದ ಆ ಲೋಪದೋಷದಿಂದಾಗಿ ನಮ್ಮನ್ನು ಅಗಲಿ ಹೋದಂಥ ನಮ್ಮ ಮಾತೃ ಪಿತೃಗಳಿಗೆ ಏನಾದರೂ ಕೂಡ ಸದ್ಗತಿ ಆಗಿರಲಿಲ್ಲ ಅಂತಾದರೆ ಮನೆಯಲ್ಲಿ ಒಂದು ಸರ್ತಿ ಶ್ರದ್ಧೆಯಿಂದ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಭಾಗವತವನ್ನು ಕೇಳಿದ್ವಿ ಅಂತಾದರೆ ಆಗ ಏನೇನು ವಿಘ್ನಗಳಿದ್ರೂ ಕೂಡ ಎಲ್ಲ ವಿಘ್ನಗಳನ್ನು ಭಗವಂತ ಪರಿಹಾರವನ್ನು ಮಾಡಿ ಅವರಿಗೆ ಶಾಶ್ವತವಾದಂಥ ವಿಷ್ಣು ಲೋಕವನ್ನು ಕೊಟ್ಟು ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಅಂತ ಹೇಳುತ್ತಾರೆ. ಅದಕ್ಕೆ ಇದೇ ಸಾಕ್ಷಿ ಅಂತ ಭಾಗವತವನ್ನು ಶ್ರವಣ ಮಾಡಿದ ಆ ದುಂದುಕಾರಿ ಪ್ರೇತ ಜನ್ಮವನ್ನು ಬಿಟ್ಟು ಮೋಕ್ಷಕ್ಕೆ ಹೋದ ಅಂತ ಹೇಳುತ್ತಾರೆ. ಆದ್ದರಿಂದ ಇದು ಇನ್ನೊಂದು ಫಲ ಅಂತ ಹೇಳಿದ್ದಾರೆ. ಏನಾದರೂ ಶ್ರವಣ ಮಾಡಬೇಕಾದ್ರೆ ನಾವು ಮಾಡಿದ ಅಪರಾಧದಿಂದ ನಮ್ಮಿಂದ ವಿಯೋಗ ಹೊಂದಿದವರಿಗೆ ಏನಾದರೂ ಸದ್ಗತಿ ಆಗಿರಲಿಲ್ಲ ಅಂದರೆ ದೇವರೇ ಅವರಿಗೆ ಸದ್ಗತಿ ಕೊಡುವಂತ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕೂತ್ಕೊಂಡ್ರೆ ಸಾಕು ಭಾಗವತ ಶ್ರವಣ ಮಾಡಲಿಕ್ಕೆ. ತನ್ಮಾತ್ರದಿಂದಲೇ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಅಂತ ಹೇಳುತ್ತಾರೆ. ಹೀಗೆ ಆ ಗೋಕರ್ಣನಿಂದಾಗಿ ದುಂದುಕಾರಿಗೆ ಮೋಕ್ಷ ಸಿಕ್ತು ಅಂತ ಇದು ಎರಡನೇ ಫಲವನ್ನು ಹೇಳಿದ್ದಾರೆ. ಇದು ಆದ ನಂತರ ಮತ್ತೊಂದು ಭಾಗವತವನ್ನು ಕಲಿಯುಗ ಆರಂಭ ಆಗಿ ಸುಮಾರು 30 ವರ್ಷಕ್ಕೆ ಇನ್ನೊಂದು ಭಾಗವತ ನಡೆಯುತ್ತೆ. ಆ ಭಾಗವತವನ್ನು ಹೇಳಿದ್ದು ಶುಕಾಚಾರ್ಯರು, ಕೇಳಿದ್ದು ಪರೀಕ್ಷಿನ್ ಮಹಾರಾಜ. ಅವನಿಗೆ ಕೇಳುವ ಯೋಗ ಹೇಗೆ ಬಂತು, ಇವರು ಹೇಗೆ ಹೇಳಿದರು, ಆ ವಿಚಾರವನ್ನೆಲ್ಲ ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.